ಏಕೆ ಕಾಡುವೆ ನನ್ನಲಿ ಸ್ವಾಮಿ ಶ್ರೀ ಶನಿದೇವನೇ, ಏಕೆ ಕಾಡುವೆ ನನ್ನಲಿ ಸ್ವಾಮಿ ಶ್ರೀ ಶನಿದೇವನೇ, ಸಾಕು ಮಾಡು ತಾಳಲಾರೆ ದೇವನೇ, ಎನ್ನ ತಪ್ಪನು ಮನ್ನಿಸೋ ಶನಿರಾಜನೇ. ಪಟ್ಟವ ಪಡೆಯ ನೀನು ಕಾಡಿದೆ ಜಗದೀಶನ, ಜನ್ಮದಾತ ಸೂರ್ಯನನ್ನೇ ಬಿಡದೆ ಕಾಡಿದ ಭೂಪನೇ, ನಿನ್ನ ಜರಿದ ವಿಕ್ರಮನಿಗೆ ಮಹಿಮೆಯನ್ನು ತೋರಿದೆ, ನಿನ್ನ ಜರಿದ ವಿಕ್ರಮನಿಗೆ ಮಹಿಮೆಯನ್ನು ತೋರಿದೆ, ಮಾಯಾ ಕುದುರೆಯ ನೀಡಿ ಅವನ ರಾಜ್ಯಹೀನನ ಮಾಡಿದೆ. ಏಕೆ ಕಾಡುವೆ ನನ್ನಲಿ ಸ್ವಾಮಿ ಶ್ರೀ ಶನಿದೇವನೇ, ಏಕೆ ಕಾಡುವೆ ನನ್ನಲಿ ಸ್ವಾಮಿ ಶ್ರೀ ಶನಿದೇವನೇ, ಸಾಕು ಮಾಡು ತಾಳಲಾರೆ ದೇವನೇ, ಎನ್ನ ತಪ್ಪನು ಮನ್ನಿಸೋ ಶನಿರಾಜನೇ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ಸಾನ್ನಿಧ್ಯ, ಈ ಸಾನ್ನಿಧ್ಯದ ಪವಾಡವೂ ಸಾಕಷ್ಟು ಇದೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಉಪಮಠಗಳು ಸಾಕಷ್ಟು ಇದೆ. ಕುಂಸಿ ಎಂಬತಕ್ಕಂತಹ ಈ ನಾಮಕರಣ ಈ ಒಂದು ಕ್ಷೇತ್ರಕ್ಕೆ, ಈ ಒಂದು ಗ್ರಾಮಕ್ಕೆ ಬರಬೇಕಾದ್ರೆ ಇಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಬ್ಬ ಮಹರ್ಷಿಗಳು ಅಥವಾ ಒಬ್ಬ ಋಷಿಗಳು ಅಥವಾ ಒಬ್ಬ ಯತಿಗಳು ತಪಸ್ಸು ಮಾಡಿರ್ತಕ್ಕಂಥ ಸಾನ್ನಿಧ್ಯ. ಆ ಮಹರ್ಷಿಗಳು ಅಂದು ತಪಸ್ಸು ಮಾಡಿದ್ರಿಂದ ಈ ಸಾನ್ನಿಧ್ಯಕ್ಕೆ ಕುಂಸಿ ಎಂಬತಕ್ಕಂಥದ್ದಿದೆ. ಆದರೂ ಈ ಕುಂಸಿ ಎಂಬತಕ್ಕಂತಹ ನಾಮಾಂಕಿತವಾಗಿರ್ತಕ್ಕಂತಹ ಈ ನಾಮಧೇಯ ಈ ಗ್ರಾಮಕ್ಕೆ ಬರಬೇಕಾದ್ರೆ ಹಿಂದೆ ಕುಂಬಾಂಡ ಮಹರ್ಷಿಗಳು ಎಂಬತಕ್ಕಂಥವರು ಇಲ್ಲಿ ತಪಸ್ಸನ್ನು ಮಾಡಿದ್ರು ಎಂಬತಕ್ಕಂಥದ್ದಕ್ಕೆ ಸಾಕಷ್ಟು ಕುರುಹಗಳಿದೆ. ಕುಂಬಾಂಡ ಮಹರ್ಷಿಗಳು ಅಂದು ತಪಸ್ಸು ಮಾಡಿದ್ದರಿಂದ ಇದನ್ನು ಕುಂಸಿ ಎಂಬತಕ್ಕಂತಹ ನಾಮಾಂಕಿತದಿಂದ ಈಗ ಪ್ರವರ್ಧಮಾನಕ್ಕೆ ಬರ್ತಾ ಇದೆ. ಇಲ್ಲಿಂದ ಸ್ವಲ್ಪ ದೂರ ಪರಿಕ್ರಮಿಸಿದ್ರೆ ಶನೇಶ್ವರರ ಮಂದಿರ. ಆದರೂ ಇಲ್ಲಿರ್ತಕ್ಕಂಥ ಸ್ವಾಮಿ ಪ್ರತಿಯೊಬ್ಬರ ಮಾತುಗೂ ಸಹಿತ ಹೋಗಿರ್ತಕ್ಕಂಥದ್ದು, ಇಂದಿಗೂ ಸಹಿತ ಸಾಕಷ್ಟು ಜನದ ಮನೆ ದೇವರಾಗಿರ್ತಕ್ಕಂಥದ್ದು. ಸುಮಾರು 50ರಿಂದ 55 ಮಠಗಳು ಇವತ್ತಿಗೂ ಸಹಿತ ಈ ಆಸ್ಥಾನದ ಸುಭದ್ರತೆಯಲ್ಲಿದೆ. ಆದರೆ ಈ ಸಂಸ್ಥಾನ ಬರುವ ಸ್ವಲ್ಪ ದಿನದಲ್ಲೇ ಇದು ಮತ್ತಷ್ಟು ಅಭಿವೃದ್ಧಿಯಾಗಿ ಬೃಹತ್ ಮಟ್ಟದ ಒಂದು ಸಂಸ್ಥಾನ ಆಗುವಂತಹ ರೀತಿಯಲ್ಲಿ ಖಂಡಿತ ಇಲ್ಲಿನ ಒಂದು ಸತ್ಯಾಂಶ ಇದೆ. ಯಾಕೆಂದರೆ ಇಲ್ಲಿರ್ತಕ್ಕಂಥ ಪವಾಡಗಳು, ಇಲ್ಲಿರ್ತಕ್ಕಂಥ ಸತ್ಯಾಸತ್ಯತೆಗಳು, ಹಾಗೆ ಇಲ್ಲಿನ ಒಂದೊಂದು ವಿಶೇಷತೆ ಇದೆ.
ಸ್ವಾಮಿಯ ಸಾನ್ನಿಧ್ಯದಲ್ಲಿ ಯಾರು ಏನು ಅಪೇಕ್ಷೆ ಪಟ್ಟರು, ಯಾರು ಏನು ಕೇಳಿದ್ರು ಕೇಳಿದ ಮರುಕ್ಷಣ ಪ್ರಸಾದ ಆಗುವಂತಹ ಸಾನ್ನಿಧ್ಯ ಇಲ್ಲಿದೆ. ಯಾಕೆಂದರೆ ಮಹರ್ಷಿಗಳು ತಪಸ್ಸು ಮಾಡಿರ್ತಕ್ಕಂತಹ ಸಾನ್ನಿಧ್ಯ ಇದೆ. ಜೊತೆಗೆ ಇಲ್ಲಿ ಗಣಪತಿ, ಮಹರ್ಷಿಗಳು, ಜೊತೆಗೆ ಹಿಂದೆ ಇರತಕ್ಕಂತಹ ನಾಗ, ಹಿಂದೆ 7 ಅಡಿ ಸುಬ್ರಹ್ಮಣ್ಯೇಶ್ವರ ನಾಗದೇವರು ಸಹಿತ ಇಲ್ಲಿದೆ. ನಾಗೇಂದ್ರಹರಾಯ ಪಡಿಭೂಷಣಾಯ ಸರ್ಪಾಂಬರಾಯ ಶಿಶುಶೇಖರಾಯ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. निष्प्रपञ्चादि निष्कलङ्कोऽहं निजपूर्णबोधहं प्रत्यगात्माहं नित्यब्रह्मोऽहं स्वप्रकाशोऽहम् सच्चित्प्रमाणमो मूलप्रमेयमो अयं ब्रह्मास्मि ओमहं ब्रह्मास्मि ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ. ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ. ಸೋಲುತ್ತಿರುವ ಮನಗಳ ನೋಡಿ ಗೆಲುವನ್ನು ತರಿಸುವ ಸಾರಥಿ ನೀ. ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಹೇ ಮಹರ್ಷಿ, ಹೇ ತಪಸ್ವಿ, ಈ ಜ್ಞಾನದಾತನು. ಹೇ ಮಹರ್ಷಿ, ಹೇ ತಪಸ್ವಿ, ಈ ಶಾಂತಿ ದೂತನು. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಸುಜ್ಞಾನ
ಬೆಳಗುತ್ತ ಮನದಲ್ಲಿ ಅಜ್ಞಾನ ಕತ್ತಲೆಯ ಕಳೆದರು ಕ್ಷಣದಲ್ಲಿ ಭಕ್ತರ ಮನೆಯ ಜ್ಯೋತಿ ತಾವಾದರು. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಅಬಾಲ ವೃದ್ಧರ ವೇದನೆ ಕಳೆದವರು ಮಹರ್ಷಿ ಸಾಂತ್ವನದ ಹರಿಕಾರರು. ಅಬಾಲ ವೃದ್ಧರ ವೇದನೆ ಕಳೆದವರು ಮಹರ್ಷಿ ಸಾಂತ್ವನದ ಹರಿಕಾರರು. ಅರಿವಿನ ದರ್ಪಣದ ಅರಿವಿನ ನಿಧಿಯವರು ಸ್ವರ ಜ್ಯೋತಿಷ್ಯದ ಮೌಲ್ಯವ ಬಲ್ಲವರು. ಚಕ್ಷುರ್ಮತಿಯ ಭವಿಷ್ಯ ಪ್ರಮುಖರು. ದುರ್ಗಾದೇವಿ ಜನನಿ ಶಂಕರಿ ಅಂಬಾ ಭವಾನಿ ವಾಗೇಶ್ವರಿ. ದುರ್ಗಾದೇವಿ ಜನನಿ ಶಂಕರಿ ಅಂಬಾ ಭವಾನಿ ವಾಗೇಶ್ವರಿ. ಪಾರ್ವತಿ ಪ್ರಭಾವತಿ ಪ್ರಸಾದಿನಿ ಪಾರ್ವತಿ ಪ್ರಭಾವತಿ ಪ್ರಸಾದಿನಿ. ಮೋಹಿನಿ ಮಹೇಶ್ವರಿ ಮಂದಾಕಿನಿ. ದುರ್ಗಾದೇವಿ ಜನನಿ ಶಂಕರಿ ಅಂಬಾ ಭವಾನಿ ವಾಗೇಶ್ವರಿ. ವಿಘ್ನನಾಶಿನಿ ವಿಶ್ವರೂಪಿಣಿ ವಿಘ್ನನಾಶಿನಿ ವಿಶ್ವರೂಪಿಣಿ. ನಿರ್ಮಲಾ ನಿಷ್ಕಲಾ ನಿರಂಜನಿ ಮಹಾಸಿದ್ಧಿ ಮಹಾಬುದ್ಧಿ ಮೇದಿನಿ. ನಿರ್ಮಲಾ ನಿಷ್ಕಲಾ ನಿರಂಜನಿ ಮಹಾಸಿದ್ಧಿ ಮಹಾಬುದ್ಧಿ ಮೇದಿನಿ. ವಿಜಯ ವಿಮಲಾ ವಿಂಧ್ಯವಾಸಿನಿ ವಿಜಯ ವಿಮಲಾ ವಿಂಧ್ಯವಾಸಿನಿ. ವ್ಯಾಪಿನಿ ವಂಶಿನಿ ವಿಲಾಸಿನಿ. ದುರ್ಗಾದೇವಿ ಜನನಿ ಶಂಕರಿ ಅಂಬಾ ಭವಾನಿ ವಾಗೇಶ್ವರಿ. ವಿಘ್ನನಾಶಿನಿ ವಿಶ್ವರೂಪಿಣಿ ವಿಘ್ನನಾಶಿನಿ ವಿಶ್ವರೂಪಿಣಿ. ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ ಕಷ್ಟ ನಷ್ಟಗಳ
ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ 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 ನಮನ. ನೊಂದವರ ಕಣ್ಣೀರು ಒರೆಸುವ ನೀತ ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ನೊಂದವರ ಕಣ್ಣೀರು ಒರೆಸುವ ನೀತ ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ಪಾದವ ನೀಡಲು ಪಾಪನಾಶವು ಅಭಯವ ನೀಡಲು ಆನೆಯ ಬಲವು. ಪಾದವ ನೀಡಲು ಪಾಪನಾಶವು ಅಭಯವ ನೀಡಲು ಆನೆಯ ಬಲವು. ಮಹರ್ಷಿಯೇ ನಿನಗಿದು ನಮನ 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 ನಮನ. ನೀಲವರ್ಣಂ ನೀಲಮಾಲ್ಯಾಂಬರಧರಂ ನೀಲಗಂಧಾನುಲೇಪನಂ ನೀಲಾಶ್ವ ನೀಲಶ್ಚತ್ರಧ್ವಜರದಾಕಾರಶೋಭಿತಂ ದಿವ್ಯಂ ಮೇರುಂ ಪ್ರದಕ್ಷಿಣಂ ಗುರ್ವಾಣಂ ಗೃಹಮಂಡಲಂ ಪ್ರವೇಶಂ ಸಾಂಗಂ ಸಾಯುಧಂ ಸವಾಹನಂ ಸರಾಶಂ ಸಪತ್ನಿ ಪರಿವಾರ ಸಮೇತಂ ಸರ್ವಾಲಂಕಾರಭೂಷಿತಂ ಅತಿದೇವತಾ ಪ್ರತ್ಯರ್ದೇವತಾ ಸಹಿತಂ ಸೂರ್ಯಗ್ರಹಸ್ಯ ಪಶ್ಚಿಮ ದಿಗ್ಭಾಗೆ ತಿಲದಾನ್ಯಶೋಪರಿ ಭಗವಂತಂ ಓಂ ಭೂಃ ಶನೇಶ್ಚರಮಿದಮಾವಾಹಯಾಮಿ ಭುವಃ ಶನೇಶ್ಚರಮಾವಾಹಯಾಮಿ ಸುವಃ ಶನೇಶ್ಚರಮಾವಾಹಯಾಮಿ ಭೂರ್ಭುವ ಸ್ವಃ ಶನೇಶ್ಚರಮಿದಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಶಿವಮೊಗ್ಗ ನಗರದ ಸಮೀಪದಲ್ಲಿರ್ತಕ್ಕಂಥ ಕುಂಸಿ ಎಂಬತಕ್ಕಂಥ ಗ್ರಾಮ. ಈ ಕುಂಸಿ ಎಂಬತಕ್ಕಂಥ ಗ್ರಾಮದಲ್ಲಿ ಒಂದು ಬೃಹತ್ ಬೆಟ್ಟದ ಆಲಯ ಶನೇಶ್ಚರರ ಮಂದಿರ ಸಾಕಷ್ಟು ಜನಗಳ ದಾರಿದೀಪವಾಗಿದ್ದು ಸಾಕಷ್ಟು ಜನಗಳ ಸಂಕಷ್ಟವನ್ನು ದೂರ ಮಾಡುತ್ತಾ ಕಷ್ಟಾಂತ ಬಂದವರಿಗೆ ಬೆಳಕನ್ನು ತೋರಿಸ್ತಿರ್ತಕ್ಕಂಥ ಒಂದು ಮಹಾನ್ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಸಾಕಷ್ಟು ವಿಶೇಷತೆಗಳಿದೆ, ಸಾಕಷ್ಟು ಪವಾಡಗಳಿದೆ. ಈ ಕ್ಷೇತ್ರ ಶನೇಶ್ಚರ ಮಂದಿರ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ. ಇದು ಮಾಘ ಮಾಸದ ಕಡೆಯ ದಿನ ಅಮಾವಾಸ್ಯೆ. ಈ ಶುಭ ದಿನದಂದು ಮಾಧ್ಯಾಹ್ನಿಕ ಸ್ವಾಮಿಗೆ ಗೋಕ್ಷೀರದಲ್ಲಿ ಅಭಿಷೇಕವನ್ನು ಸಲ್ಲಿಸಬೇಕು ಎಂಬತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಒಂದು ಸಂಕಲ್ಪವನ್ನು ನಾವು ಮಾಡಿದ್ವಿ. ಕುಂಬೇಶ್ವರರ ಸಾನ್ನಿಧ್ಯದಲ್ಲೇ ಶನೇಶ್ಚರ ಮಂದಿರವಿದೆ. ಅಂದರೆ ಗ್ರಾಮದ ಅಧಿದೇವತೆ ಕುಂಬೇಶ್ವರ. ಇದೇ ಗ್ರಾಮದಲ್ಲಿ ಶನೇಶ್ಚರ ಈ ಭಾಗದಲ್ಲಿ ಬರ್ತಕ್ಕಂಥ ಭಕ್ತರನ್ನ ಸಲ್ಲುತ್ತಿದ್ದಾನೆ. ಬರ್ತಕ್ಕಂತಹ ಭಕ್ತರಿಗೆ ದಾರಿಯನ್ನು ತೋರಿಸ್ತಿದ್ದಾನೆ. ಅವರ ಮನದಾಳದಲ್ಲಿರ್ತಕ್ಕಂಥ ಸಂಕಷ್ಟಗಳನ್ನು ದೂರ ಮಾಡ್ತಿದ್ದಾನೆ.
ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಸಾನ್ನಿಧ್ಯದಲ್ಲಿ ಸ್ವಾಮಿಗೆ ಗೋಕ್ಷೇರವನ್ನು ಮಾಡಬೇಕು ಎಂಬತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಸಂಕಲ್ಪವನ್ನು ಅಂದು ಅಲ್ಲಿ ಕೂತು ನಾವು ಮಾಡಿದ್ವಿ. ಅಂದರೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಕೂತು ನಾವೇನು ಸಂಕಲ್ಪ ಮಾಡಿದ್ವೋ ಆ ಸಂಕಲ್ಪದಂತೆ ಸುತ್ತಮುತ್ತ ಭಾಗದಿಂದ ಸಾಕಷ್ಟು ಜನ ರೈತ ಬಾಂಧವರು ಗೋಕ್ಷೇರವನ್ನು ತಂದಿದ್ದಾರೆ. ಹಾಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸ್ವಾಮಿಗೆ ಗೋಕ್ಷೇರವನ್ನು ಅಭಿಷೇಕವನ್ನು ನಡೆಸೋಣ. ಗೋಕ್ಷೇರವನ್ನು ನಾನು ಮುಟ್ಟಿ ಭಗವಂತನಿಗೆ ಸಮರ್ಪಿಸ್ತಾ ಇದ್ದೇನೆ. ತಾವೆಲ್ಲರೂ ಈ ಒಂದು ದೃಶ್ಯವನ್ನು ಕಣ್ತುಂಬಿಸ್ಕೊಳ್ತಾ ಇದ್ದೀರಿ. ಪ್ರತಿಯೊಬ್ಬರೂ ಈ ಅಭಿಷೇಕ ಮುಗಿಯುವವರೆಗೂ ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ತಾವು ಪಠನೆ ಮಾಡೋದ್ರಿಂದ ನಿಮ್ಮ ಮನೋಕಾಮನೆಗಳ ಸಿದ್ಧಿಯಾಗುತ್ತೆ. 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟಂಗೆ ಯಾರೊಬ್ಬರ ಜಾತಕದಲ್ಲಿರ್ತಕ್ಕಂಥ ದೋಷ ದೂರ ಆಗಬೇಕಾದ್ರೆ ಶನಿ ದೃಷ್ಟಿಕೋನದಿಂದ ಸಾಕಷ್ಟು ಸಮಸ್ಯೆ ಹೊಂದಿರತಕ್ಕಂಥ ಯಾರೊಬ್ಬರಾದರೂ ನಿಮ್ಮ ಆರೋಗ್ಯ, ನಿಮ್ಮ ಮನಸ್ಸು, ನಿಮ್ಮಲ್ಲಿರ್ತಕ್ಕಂಥ ಯಾವುದೇ ಅಸಮಾಧಾನದ ಸನ್ನಿವೇಶ ಇದ್ರೂ ಅದು ದೂರ ಆಗಬೇಕಾದ್ರೆ ಶನೈಶ್ಚರನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಹಾಲು ಚಂದ್ರ ಮನಸ್ಕಾರಕ, ಮನಸ್ಸಿಗೆ ಆನಂದವನ್ನ ಮೃದುವನ್ನ ಕೊಡ್ತಕ್ಕಂಥವು. ಆ ಹಾಲನ್ನ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೀವಿ. ಗೋಕ್ಷೀರದ ಅಭಿಷೇಕ ನಡೀತಾ ಇದೆ. ಅಭಿಷೇಕದ ದರ್ಶನ ಕಾಲದಲ್ಲಿ ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಪಠನೆ ಮಾಡಿದ್ದೆ ಆದರೆ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀವಿ. ನೀಲಾಂಚನ ಸಮಾಭಾಸಂ ರವಿಪುತ್ರಂ ವಿಮಾಗ್ರಜಂ ಛಾಯಾಮಾತಾಂಡ ಸಂಭೂತಂ ನಮಾಮಿ ಶನೇಶ್ವರಂ. ॐ शं शनैश्चराय ॐ शनैश्चराय नमः ॐ शनैश्चराय नमः ॐ शनैश्चराय नमः ॐ शं शनैश्चराय
शंकराय नमः। ओम शंकराय नमः। ओम शं शनीश्चराय नमः। ಯಾವತ್ತೂ ಈ ಕಾವಿ ಧರಿಸಿರ್ತಕ್ಕಂಥ ಯತಿಗಳನ್ನು ನೋಡಿದ್ರೆ ಒಂದು ಆನಂದ. ಕಾವಿ ಕಂಡುಡೆ ಕೈ ಮುಗಿ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಕಾವಿ ಧರಿಸಕ್ಕೂ ಮುನ್ನ ಅವರು ನಮ್ಮಂಗೆ ಇರ್ತಾರೆ. ಕಾವಿ ಧರಿಸಿದ ನಂತರ ಸಂಪೂರ್ಣವಾಗಿ ಅವ್ರನ್ನವರು ಅರ್ಪಣೆ ಮಾಡಿಕೊಂಡಿರ್ತಾರೆ. ಭಗವಂತನ ಪ್ರಾರ್ಥನೆ ಸಲ್ಲಿಸ್ತಾರೆ. ನಿತ್ಯ ಕಾಯಕದಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಸಂಪೂರ್ಣವಾಗಿ ಭಗವತ್ ಸೇವೆಯಲ್ಲಿ ನಿರತರಾಗಿರ್ತಾರೆ. ಜನಸೇವೆಯೇ ಜನಾರ್ದನನ ಸೇವೆ ಅಂತ ಹೇಳಿ ನಿಮ್ಮಗಳ ಹೃದಯದಲ್ಲಿ ಯಾವುದೂ ಕಿಂಚಿತ್ತು ಲೋಪಬಾರದಂತ ರೀತಿ ಅವರಲ್ಲಿರ್ತಕ್ಕಂಥ ಜ್ಞಾನಚಕ್ಷುವಿನಿಂದ ನಿಮ್ಮನ್ನ ಉದ್ಧಾರ ಮಾಡಲಿಕ್ಕಾಗಿ, ನಿಮ್ಮ ನೋವಿಗೆ ಒಂದು ಸರಿಯಾದಂಥ ಮಾರ್ಗದರ್ಶನ ಕೊಡಲಿಕ್ಕಾಗಿ ಇಂತಹ ಕಾವಿದಾರಿಗಳು ಇವತ್ತು ಭೂಮಿಗೆ ಅವತರಿಸಿದ್ದಾರೆ ಅಂದರೆ ಅದು ತಪ್ಪಾಗುವುದಿಲ್ಲ. ಆದರೆ ಎಲ್ಲಾ ಕಾವಿದಾರಿಗಳಲ್ಲೂ ಈ ಒಂದು ಗುಣ ಇರುತ್ತೆ ಅಂತನೂ ಅಲ್ಲ. ಅವರ ಆ ಸೌಮ್ಯತೆ, ಅವರ ಮುಖದ ಮಂದಹಾಸ, ಅವರ ನಗು, ಜೊತೆಗೆ ಅವರ ನಗು ಆ ಕಣ್ಗಳಲ್ಲೇ ಅವರ ಒಂದು ಪರಿಹಾರವನ್ನು ಸೂಚನೆ ಮಾಡುವ ಶಕ್ತಿ ಅವರು ಆ ಸಿದ್ಧಿಗಳನ್ನ ಪಡೆದು ಬಂದಿದ್ರೆ ಮಾತ್ರ. ಬಹುಶಃ ಅಂತಹ ತೇಜೋಮಯವಾಗಿರ್ತಕ್ಕಂಥ ಶ್ರೀಗಳು ನನ್ನ ಪಕ್ಕದಲ್ಲಿದ್ದಾರೆ ಅಂದ್ರೆ ಇದು ನನ್ನ ಸೌಭಾಗ್ಯ, ನನಗೆ ಸಂತೋಷ. ಈಗ ಇಷ್ಟಕ್ಕೆ ಮುಂಚೆ ಹೇಳಿದ್ರು, ನಾನು ಬೆಳಿಗ್ಗೆ ನನ್ನ ನಿತ್ಯ ಕರ್ಮಾನುಷ್ಠಾನ ಮಾಡಿ ನನ್ನ ಗದ್ದಿಗೆ ಅನುಷ್ಠಾನ, ನನ್ನ ಏನಿದೆಯೋ ಜವಾಬ್ದಾರಿ, ಆ ಜವಾಬ್ದಾರಿ ಮಾಡುವಾಗ ಏನು ಪ್ರಸಾದನೋ ಅದಾದ ನಂತರ ನಿಮ್ ತರ ಪೌಷ್ಟಿಕ ನಾವು ತಗೊಳ್ಳಲ್ಲ ಮಧ್ಯ ಮಧ್ಯ ಅಂದ್ರು. ಆನಂದ್ ಗುರುಜಿಯವರು ಇಷ್ಟು ಜನ ಅಕ್ಕ ತಂಗಿರ ಮಧ್ಯದಲ್ಲಿ ಓಡಾಡುವಾಗ ಇಲ್ಲಿ ಎನರ್ಜಿ ಅನ್ನೋದು ಹೇಗೆ ಡೌನ್ ಆಗುತ್ತೋ ಪುನಃ ಹೇಗೆ ಅಪ್ ಆಗುತ್ತೋ ಅದನ್ನ ಅವರೇ ಹೇಳಿದ್ರು. ನನ್ನ ಕಾಯಕ ಬೇರೆ, ನಿಮ್ಮ ಕಾಯಕ ಬೇರೆ ಅಂತ. ಯಾಕೆಂದ್ರೆ ಅದು ಸತ್ಯನೇ. ನೀವು ನಂಬ್ತಿರೋ ಬಿಡ್ತಿರೋ, ನೀವು 9 ಗಂಟೆಗೆ ಇಲ್ಲಿ ಬಂದು ಕೂತ್ಕೊಂಡ್ರಿ. ನಾವು ಇವತ್ತು ದಿವಸ ನೆನೆ ರಾತ್ರಿ ದೂರದಿಂದ ಪ್ರಯಾಣ ಮಾಡಿಕೊಂಡು ಶಿವಮೊಗ್ಗಕ್ಕೆ ಬಂದ್ವಿ. ಬಂದಾದ ಮೇಲೆ ನಮ್ಮ ಅರುಣ್ ಅವ್ರು ಹೇಳಿದ್ರು, ಗುರುಗಳೇ ಬೆಳಿಗ್ಗೆ ಸರಿಯಾಗಿ ಏನೋ ಸ್ವಲ್ಪ ಹೊಟ್ಟೆಗೆ ಸರಿಯಾಗಿ ಬಾರಿಸ್ಕೊಂಡು ಹೋಗ್ಬಿಡೋಣ ಅಂದ್ರು. ಹೊಟ್ಟೆಗೆ ಬಾರಿಸೋದು ಬೇಡಪ್ಪ, ಅಲ್ಲಿ ಜಾಂಗ್ಟೆ ಬಾರಿಸ್ಬೇಕು, ಹೋಗ್ಬಿಟ್ಟು ನೋಡೋಣ ನಡಿ. ಫಸ್ಟ್ ಅಲ್ಲಿ ದೇವಸ್ಥಾನದಲ್ಲಿ ಒಂದು ಆರತಿ ಮಾಡಿ ದೇವ್ರಿಗೊಂದು ಸೇವೆ ಮಾಡಿ ಅನಂತರ ಏನಾದ್ರು ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ, ಗಿರಿಸ್ವಾಮಿ ರೆಡಿ ಮಾಡಿರ್ತಾರೆ ಅಂತ ಇಲ್ಲಿಗೆ ಬಂದ್ವಿ. ಗಿರಿಸ್ವಾಮಿಯವರು ಬಂದ್ರು, ಜಾತ್ರೆ ಉತ್ಸವ ಮಾಡಿದಂಗೆ ಮಾಡಿದ್ರು, ಸೀದಾ ಕರ್ಕೊಂಡು ದೇವಸ್ಥಾನದೊಳಗೆ ಗರ್ಭಗುಡಿಗೆ ಹೊಟ್ಟೋಗ್ಬಿಟ್ರು. ಏನ್ ನನ್ನ ಕತೆ? ಅವ್ರ ಕತೆನೂ ಇಲ್ಲ, ವೇತನೂ ಇಲ್ಲ. ನಾನೇನಪ್ಪಾ ಅಂದ್ರೆ ಹೆಣ್ಮಕ್ಳು ಕಣ್ಣೀರು ಒರೆಸ್ತೀನಿ, ಬಂದವರಿಗೆ ಕುಡಿತ ಚಟ ಬಿಡಿಸ್ತೀನಿ ಅಂದ್ರು. ಕುಡಿತದ ಚಟವನ್ನ ಬಿಡಿಸಿ ಸಂಸಾರವನ್ನು ಉದ್ಧಾರ ಮಾಡಿ ಸದಾಕಾಲ ಪ್ರತಿಯೊಬ್ಬ ಹೆಣ್ಣು ಮಗಳನ್ನು ಸಹಿತ ನಗನಗ್ತಾ ಇಡಿ. ಭಗವಂತನ ಹತ್ರ ಪ್ರಾರ್ಥನೆ ಮಾಡಿ, ಭಗವಂತ ಈ ಭಾಗದಲ್ಲಿ ಸಾಕಷ್ಟು ಜನ ಹೆಣ್ಣು ಮಕ್ಕಳು ನೊಂದು ಬೆಂದು ಬರ್ತಿದ್ದಾರಯ್ಯ. ಇಡೀ ರಾಜ್ಯದಲ್ಲಿ ರಾಜ್ಯ, ಹೊರ ರಾಜ್ಯ, ದೇಶ ವಿದೇಶಗಳಲ್ಲೂ ಸಹಿತ ದೇವಸ್ಥಾನಗಳಿದೆ. ರಾಜ್ಯವನ್ನ ದಾಟಿ ಇನ್ನೊಂದು ರಾಜ್ಯದಲ್ಲಿ ಇರ್ತಕ್ಕಂಥ ದೇವಾಲಯಗಳು ನಾನು ದರ್ಶನಕ್ಕೆ ಕೊಟ್ಟಿದ್ದೇನೆ. ಆಗ್ಲೇ ಅಷ್ಟೇ ಹೇಳಿದ್ರು, ತಿರುನೆಲ್ಲರ ಕ್ಷೇತ್ರಕ್ಕೆ ಹೋಗಿದ್ದೀನಿ ಅಂತ ನಮ್ಮ ಭಾಸ್ಕರ್ ಅವರು ಹೇಳಿದ್ರು. ಆ ಕ್ಷೇತ್ರಕ್ಕೆ ನಾನು ದರ್ಶನಕ್ಕೆ ಹೋಗಿದ್ದೇನೆ. ನಾನೊಬ್ಬ ಅಲ್ಲಿ ತಿರುನೆಲ್ಲರ ಕ್ಷೇತ್ರಕ್ಕೂ ಹೋಗಿದ್ದೇನೆ, ಶನಿ ಶಂಗನಾಪುರಕ್ಕೂ ಹೋಗಿದ್ದೇನೆ, ಸಾಕಷ್ಟು ಶನೇಶ್ವರ ಮಂದಿರಕ್ಕೆ ಹೋಗಿದ್ದೀನಿ. ನಾನು ಸಾಕಷ್ಟು ವರ್ಷ ಕಾಲ ಶನೇಶ್ವರನ ಸೇವೆಯನ್ನು ಮಾಡಿದ್ದೇನೆ. ಆದರೆ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಅವತಾರಗಳಿದೆ, ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಪವಾಡಗಳಿದೆ.
ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಕಾಯಕಕ್ಕೆ ತನ್ನದೇ ಆದಂಥ ಪ್ರಾಶಸ್ತ್ಯತೆ ಇದೆ. ಅದಿರಬೇಕಾದ್ರೆ ಕಾರಣ ಏನಪ್ಪಾ ಅಂದ್ರೆ, ಆ ಕ್ಷೇತ್ರದಲ್ಲಿ ನಾವು ಏನು ಅಳವಡಿಸ್ಕೊಳ್ತೀವಿ, ಏನನ್ನ ನೋಡ್ತೀವಿ, ಕ್ಷೇತ್ರದಲ್ಲಿರ್ತಕ್ಕಂತಹ ಒಳಗಿರುವ ಗರ್ಭಗುಡಿಯಲ್ಲಿ ಭಗವಂತನಿಗೆ ಆ ಶಕ್ತಿ ಬರಬೇಕಾದ್ರೆ ಯಾರ ಕಾರಣ? ಗಿರಿಸ್ವಾಮಿಯವರು ಉಪವಾಸದಿಂದ ಸೇವೆ ಮಾಡೋದ್ರಿಂದ ಬರುತ್ತಾ? ಅಥವಾ ನಿಮ್ಮೂರಿನ ಜನ, ಈ ಗ್ರಾಮಸ್ಥರು ಆಗಲೇ ಈ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಪ್ರದರ್ಶನ ಮಾಡಿದ್ರಲ್ಲ, ಒಬ್ಬೊಬ್ರು ತೋಳುಬಲವನ್ನು ಪ್ರದರ್ಶನ ಮಾಡಿದ್ರಲ್ಲ, ಹೇಗೆ? ಇವತ್ತಿನ ಈ ಸುಂದರವಾದಂತ ಕಾರ್ಯಕ್ರಮ, ಈ ವೇದಿಕೆ ಇಷ್ಟು ಅಚ್ಚುಕಟ್ಟಾಗಿ ಬರಬೇಕಾದ್ರೆ ಗಿರಿಸ್ವಾಮಿಯವರು ಒಬ್ಬರಲ್ಲ ಅಂತ ಅವರು ಹೇಳಿಕೊಂಡ್ರು. ಅದು ಸಂತೋಷ. ಯಾಕೆಂದ್ರೆ ಇಷ್ಟು ಬೃಹತ್ ಮಟ್ಟದ ವೇದಿಕೆ, ಬೃಹತ್ ಮಟ್ಟದ ಕಾರ್ಯಕ್ರಮ ಆಗಬೇಕಾದ್ರೆ ಈ ಗ್ರಾಮದ ಗ್ರಾಮಸ್ಥರು, ಅವರು ಗಿರಿಸ್ವಾಮಿಯವರು ಹಿಂದೆ ಇರತಕ್ಕಂತ ಪಡೆ, ಆ ಕಮಿಟಿ, ಆ ವ್ಯವಸ್ಥಾಪನಾ ಸಮಿತಿ ಎಲ್ಲರೂ ಶ್ರಮವಹಿಸಿ ಮಾಡಿದ್ರಿಂದ ಇಷ್ಟು ಅಚ್ಚುಕಟ್ಟಾದಂತ ಕಾರ್ಯಕ್ರಮ. ಎಲ್ಲರೂ ನಮ್ಮ ದಿನದ 24 ಗಂಟೆ ನನ್ನ ಬದುಕು, ನಾನು ಹಾಕುವ ಕೆಲಸ, ನಾನು ಮಾಡುವ ವೃತ್ತಿ ಧರ್ಮ ಅಥವಾ ನನ್ನ ಹೆಜ್ಜೆ, ನನ್ನ ನೆರಳಿಗೆ ನಾನು ಅಂಜಬೇಕು. ಯಾರಿಗಂಜಿ ಪ್ರಯೋಜನ ಇದೆ? ನನ್ನ ನೆರಳಿಗೆ ನಾನು ಅಂಜಬೇಕು. ಯಾಕೆಂದ್ರೆ ನಾಳೆ ಬೆಳಿಗ್ಗೆ ಈ ನೆರಳಿರಬೇಕಾದ್ರೆ ಇವತ್ತು ನಾನು ತಗ್ಗಿ ಬಗ್ಗಿ ನಡೆದು ಸಂಸ್ಕಾರದ ಒಂದು ದಾರಿಯಲ್ಲಿ ನಡೆದಿದ್ರೆ ಮಾತ್ರ. ಆ ಸಂಸ್ಕಾರ ನನ್ನ ಹತ್ರ ಇಲ್ಲ ಅಂದ್ರೆ ನಾನು ಎಷ್ಟು ತಗ್ಗಿ ಬಡ್ಡಿ ನಡೆದ್ರು, ನಾನು ಯಾವ ರೀತಿ ಮಾತಾಡಿದ್ರು ಎಲ್ಲವೂ ವ್ಯತ್ಯಾಸ ಆಗುತ್ತೆ. ಅಂಥದ್ರಲ್ಲಿ ಇವತ್ತು ಒಬ್ಬೊಬ್ರು ಸಹಿತ ನನಗೆ ಸಾಕಷ್ಟು ದಿನಗಳ ಹಿಂದೆ, ಅಂದ್ರೆ ಈ ಕೋವಿಡ್ ಪ್ರಾರಂಭ ಆದಾಗ ಈ ಜಾತ್ರೆ, ಜನ್ಮೋತ್ಸವ, ರಥೋತ್ಸವ ಇಡೀ ರಾಜ್ಯದ ಡಿಸ್ಟಿಕ್ಕು, ತಾಲೂಕು ಎಲ್ಲ ಕಡೆ ಸುತ್ತಕೊಂಡು ಬಂದೆ. ಕೋವಿಡ್ ಆದ್ಮೇಲೆ ಬಂದಂತಹ ಕಾರ್ಯಕ್ರಮಗಳಲ್ಲಿ ಇದು ಬಹುಶಃ ಇದು 3ನೇದೋ 4ನೇದೋ ಅಷ್ಟೇ. ಮೊನ್ನೆ ಅಷ್ಟೇ ಪರ್ಪಲಗಿರಿಗೆ ಹೋಗಿದ್ವಿ, ಇದರಲ್ಲಿ ಕಾರ್ಕಳದಲ್ಲಿ ಧರ್ಮ ಪ್ರಚಾರಕ್ಕಾಗಿ, ಧರ್ಮ ಸಂಘಟನೆಗಾಗಿ ಅನ್ಯ ಧರ್ಮೀಯರು ಮಾಡುತ್ತಿರತಕ್ಕಂತಹ ಒಂದು ದೊಡ್ಡದಾದಂತಹ ಒಂದು ಅಸಮಾಧಾನವನ್ನ ಅದನ್ನು ಸರಿತಿದ್ದಬೇಕು ಅಂತ ಹೇಳಿ ಕಾರ್ಕಳ ಪರ್ಪಲಗಿರಿಗೆ ಹೋಗಿದ್ವಿ. ಆ ಧರ್ಮ ರಕ್ಷಣೆಗಾಗಿ ಅಲ್ಲಿ ಏನು ನಾವು ಮಾತಾಡಿದ್ವಿ, ಏನ್ ನಡೆದಿತ್ತು, ಅಲ್ಲಿ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಸೇರಿ ಏನ್ ಕೈಗೂಡಿಸಿದ್ರು, ಒಂದು ಧರ್ಮ ಸಂರಕ್ಷಣೆಗಾಗಿ ನಡೆದಂತ ಆ ಕಾಯಕ. ಅದಾದ ಮೇಲೆ ಒಂದು ಮಟ್ಟದ ಜನಸಂಖ್ಯೆಯನ್ನ ವಿಶೇಷವಾದಂತ ರೀತಿ ಇನ್ನೊಂದಷ್ಟು ಜನಸಾಗರ ನೋಡಿದ್ದು ಅಂದ್ರೆ ಬಹುಶಃ ಈ ಗ್ರಾಮದಲ್ಲಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾನ್ತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾನುಭವಶ್ರಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋತಪಸ್ಸೇದ ಸಾಧನಂ ಮಹಾಗಣಾಧಿಪತಯೇ ನಮಃ. ಓಂ ಭೂಃ ಗಣಪತಿಂ ಆವಾಹಯಾಮಿ, ಭುವಃ ಗಣಪತಿಂ ಆವಾಹಯಾಮಿ, ಸುವಃ ಗಣಪತಿಂ ಆವಾಹಯಾಮಿ, ಭೂರ್ಭುವಃ ಸ್ವಃ ಗಣಪತಿಂ ಆವಾಹಯಾಮಿ, ಸ್ಥಾಪಯಾಮಿ, ಪೂಜಯಾಮಿ. ಮನಸ್ಸಲ್ಲಿ ಗಣಪತಿನ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಹೆಬ್ಬೆಟ್ಟು ಉಂಗುರದ ಬೆರಳರ ಮಧ್ಯದಲ್ಲಿ ಹೂವು ಇಟ್ಕೊಂಡು ಅಲ್ಲೇ ನಿಮ್ಮ ದೀಪದ ಹತ್ರ ಹಾಕ್ಬಿಡಿ. ಆ ದೀಪಕ್ಕೆ ಒಮ್ಮೆ ನಮಸ್ಕಾರ ಮಾಡಿ. ನೀವು ಹಚ್ಚಿರುವ ದೀಪವೇ ಈಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿರ್ತಕ್ಕಂಥ ದೇವತೆಗಳು. ದೀಪಕ್ಕೆ ನಮಸ್ಕಾರ ಮಾಡಿ. ಒಮ್ಮೆ ನೀವು ಕೂತಿರ್ತಕ್ಕಂತಹ ಈ ನೆಲ, ಇಲ್ಲಿ ಕುಂಬೇಶ್ವರರ ಆಸ್ಥಾನ ಇದೆ. ಅಂದ್ರೆ ಈ ಒಂದು ಗ್ರಾಮಕ್ಕೆ ಪ್ರಧಾನ ದೇವತೆ ಕುಂಬೇಶ್ವರನ ಪ್ರಾರ್ಥನೆ ಆಗಬೇಕು. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯಃ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ರುದ್ರದೇವರನ್ನ ಪ್ರಾರ್ಥನೆ ಮಾಡಿದ್ದಾಯಿತು. ಯಾಕೆಂದ್ರೆ ಮೊದಲು ಗ್ರಾಮ ದೇವತೆ. ಈ ಗ್ರಾಮದಲ್ಲಿ ಸ್ಥಳ ಪುರಾಣದಲ್ಲಿರ್ತಕ್ಕಂತಹ ರೀತಿ ನಾವು ಎಲ್ಲಿದ್ದೀವಿ, ನಾವು ಹೇಗಿದ್ದೀವಿ, ನಾವು ಏನ್ ಮಾಡ್ತಿದ್ದೀವಿ ಅನ್ನೋದಕ್ಕಿಂತ ಮುನ್ನ ನಾವಿಲ್ಲಿ ಬಂದಾಗ ನಮ್ಮನ್ನು ಯಾರು ಸಂರಕ್ಷಣೆ ಮಾಡಿದ್ದಾರೆ ಅನ್ನೋದು ಬಹಳ ಮುಖ್ಯ. ಅದಕ್ಕಾಗಿ ಗ್ರಾಮ ದೇವತೆ ಕುಂಬೇಶ್ವರ ಆಯಿತು. ಈಗ ಗ್ರಹಗಳಿಗೆ ಅಧಿಪತಿಯಾಗಿ ಗ್ರಹಗಳಲ್ಲಿ ಒಂದು ಉನ್ನತ ಸ್ಥಿತಿಯಲ್ಲಿದ್ದು ಸತ್ಯ, ನ್ಯಾಯ, ನೀತಿ ಜೊತೆಗೆ ವ್ಯಕ್ತಿ ತಾನು ಹೇಗಿದ್ರೂ ಸಹಿತ ತನ್ನ ಜೀವನದಲ್ಲಿ ಏನಾರು ಒಂದು ಸಾಧನೆ ಮಾಡಬೇಕಾದ್ರೆ, ನಿಮ್ಮ ಜೀವನದಲ್ಲಿ ನಿಮಗೆ ಅರ್ಥಪೂರ್ಣವಾದಂತಹ ಬದುಕು ನಿಮಗೆ ಗೊತ್ತಾಗಬೇಕಾದ್ರೆ ಪ್ರತಿಯೊಬ್ಬರ ಜಾತಕಕ್ಕೂ ಶನಿ ಪ್ರವೇಶ ಆಗಲೇಬೇಕು. ನೀಲಾಂಜನ ಸಮಾಭಾಸಂ ರವಿಪುತ್ರಂ ವಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಶನಿಂ ನೀಲವರ್ಣಂ ನೀಲಮಾಲ್ಯಾಂಬರಧರಂ ನೀಲಗಂಧಾನುಲೇಪನಂ ನೀಲಾಶ್ವಾ ನೀಲಶ್ಚತ್ರಧ್ವಜರತಾಕಾರ ಶೋಭಿತಂ ದಿವ್ಯಂ ಮೇರಂ ಪ್ರದಕ್ಷಿಣಿಂ ಗುರುವಾಣಾಂ ಗ್ರಹಮಂಡಲೇಂ ಪ್ರವೇಶಂ ಸಾಂಗಂ ಸಾಯುಧಂ ಸವಾಹನಂ ಸರಾಶ್ರಂ ಸಪತ್ನಿ ಪರಿವಾರ ಸಮೇತಂ ಸರ್ವ ಅಲಂಕಾರ ಭೂಷಿತಂ ಅತಿದೇವತಾ ಪ್ರತ್ಯರ್ದೇವತಾ ಸಹಿತಂ ಸೂರ್ಯಗ್ರಹಸ್ಯ ಪಶ್ಚಿಮ ದಿಗ್ಭಾಗೆ ತಿಲದಾನ್ಯಶೋಪರಿ ಭಗವಂತಂ ಶನೇಶ್ವರಂ ಇದಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಅಂದ್ರೆ ನಮ್ಮ ಜಾತಕಚಾರ ಪ್ರಕಾರ
ನಮ್ಮ ಪ್ರಾರಬ್ಧ ಕರ್ಮಗಳು, ನಮ್ಮ ಬ್ಯಾಂಕಲ್ಲಿರ್ತಕ್ಕಂಥ ನಮ್ಮ ಬ್ಯಾಂಕ್ ಅಕೌಂಟಿನ ನಾವು ಸೈನ್ ಹಾಕಿದ್ರೆ ಯಾರೂ ಕೊಡೋದಿಲ್ಲ. ಹಾಗೆ ನಮ್ಮ ಕರ್ಮ ಫಲವನ್ನ ನಾವೇ ಅನುಭವಿಸ್ಬೇಕು. ಆಗ್ಲೇ ಬಹುಶಃ ಈ ಸಂಸ್ಥೆಯಲ್ಲಿರ್ತಕ್ಕಂಥವ್ರು ಒಬ್ರು ಹೇಳಿದ್ರು, ಶನೇಶ್ವರನ ದೇವಸ್ಥಾನದ ಬಗ್ಗೆ, ಈ ಒಂದು ಕ್ಷೇತ್ರದ ಬಗ್ಗೆ, ಕ್ಷೇತ್ರದ ಪರಿಚಯವನ್ನ ಮಾಡ್ತಾ ಹೇಳಿದ್ರು, ಶನಿ ಬಹಳ ದೊಡ್ಡವನು ಅಂತ. ಶನಿ ದೊಡ್ಡವನು ಅಂತ ಹೇಳತಕ್ಕಂಥದನ್ನ ಹಿಂದೆ ರಾಜ ವಿಕ್ರಮಾರ್ಕನ ಕಾಲದಲ್ಲಿ ಎಲ್ಲರೂ ಚೆನ್ನಾಗಿ ಕಿವಿಗೊಟ್ಟು ಆಲಿಸಿ ಈ ವಿಚಾರವನ್ನು ತಿಳ್ಕೊಳ್ಳಿ. ಹಿಂದೆ ರಾಜ ವಿಕ್ರಮಾರ್ಕ ಎಂಬತಕ್ಕಂಥ ಒಬ್ಬ ರಾಜ ಇದ್ದ. ಆ ರಾಜ ತನ್ನ ರಾಜ್ಯದಲ್ಲಿರ್ತಕ್ಕಂಥ 9 ಜನ ಪಂಡಿತರನ್ನ ಕರೆಸಿದ. 9 ಜನ ಪಂಡಿತರನ್ನ ಕರೆಸಿ ಯಾರಿಗೆ ಇರ್ತಕ್ಕಂಥ ಈ 9 ಜನದಲ್ಲಿರ್ತಕ್ಕಂಥ ಪಂಡಿತರಲ್ಲಿರ್ತಕ್ಕಂಥ ವಿದ್ವತ್ತು ಮತ್ತು ಅವರನ್ನು ಕೇಳಿದ, ಯಾರ್ಯಾರು ದೊಡ್ಡವರಿದ್ದಾರೆ, ಯಾವ್ಯಾವ ಗ್ರಹಗಳಿದೆ, ಯಾವ ಗ್ರಹಗಳಿದ್ದಾಗ ಆಯಾ ಗ್ರಹಗಳು ಮಾಡತಕ್ಕಂಥ ಕೆಲಸವೇನು, ಯಾವ ಗ್ರಹಗಳಿಂದ ಏನಾಗಬಹುದು ಅಂತ ಹೇಳ್ತಕ್ಕಂಥದ್ದನ್ನ ಸವಿಸ್ತಾರವಾಗಿ ಆ ಪಂಡಿತೋತ್ತಮರನ್ನ ಕರೆಸಿ ರಾಜ ತನ್ನ ಸಭೆಯಲ್ಲಿ ಕೂಡಿಸ್ಕೊಂಡು ಕೇಳಿದ. ಒಬ್ಬ ವಯಸ್ಸಾಗಿರ್ತಕ್ಕಂಥ ವೃದ್ಧ ಇದ್ದ. ಸ್ವಾಮಿ, ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂಥವನು, ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂಥವನು, ಅಣುರೇಣ ತೃಣಕಾಷ್ಟವ ಸಹಿತ ಅವನ ಅಧೀನದಲ್ಲಿದೆ. ಬೆಳಿಗ್ಗೆ ಆತ ಬೆಳಕು ಕೊಡ್ಲಿಲ್ಲ ಅಂದ್ರೆ ನೀವು ಯಾರು ಇರಕ್ಕಾಗಲ್ಲ ಸ್ವಾಮಿ. ಜೊತೆಗೆ ಬೆಳೀತಕ್ಕಂತಹ ಪ್ರತಿಯೊಂದು ಬೆಳೆಗೂ ಸಹಿತ ಆತನ ಕಿರಣಗಳು ಬಿದ್ರೇನೆ ಅದು ಹಸನ್ಮುಖಿಯಾಗಿ ಬರ್ತಕ್ಕಂಥದ್ದು. ವಸಂತ ಕಾಲದಲ್ಲಿ ಚಿಗುರೊಡಿಬೇಕಾದ್ರೂ ಆ ಸೂರ್ಯನ ಕಿರಣ ಬೇಕು, ಅದಕ್ಕಾಗಿ ಸೂರ್ಯನೇ ದೊಡ್ಡವನು ಅಂದ್ರು. ಮತ್ತೊಬ್ಬ ಆ ಮೂಲೆಯಲ್ಲಿ ಕೂತಿರ್ತಕ್ಕಂಥ ಇನ್ನೊಬ್ಬ ಪಂಡಿತರಿದ್ರು. ಸ್ವಾಮಿ, ಅದಲ್ಲ ಸ್ವಾಮಿ, ಮನಸ್ಸಿಗೆ ಪ್ರತಿಯೊಬ್ಬನಿಗೂ ಸಹಿತ ನೆಮ್ಮದಿ ಬೇಕು, ಸಂತೋಷ ಬೇಕು, ಹಸನ್ಮುಖಿತನ ಬೇಕು, ನಿಮ್ಮ ನಗಬೇಕು ಸ್ವಾಮಿ. ನೀವು ನಗನಗ್ತಾ ಇರಬೇಕಾದ್ರೆ ನಿಮ್ಮ ಜಾತಕಕ್ಕೆ ಚಂದ್ರನೇ ದೊಡ್ಡವನು ಸ್ವಾಮಿ ಎಂದ್ರು. ಆಯ್ತು, ಸಂತೋಷ, ಕೂತ್ಕೊಳ್ಳಿ ನೋಡೋಣ. ಇನ್ನೊಬ್ಬ ಅಂದ, ಸ್ವಾಮಿ, ಚಂದ್ರ ಸರಿ, ಸೂರ್ಯ ಸರಿ, ಎದ್ದು ಓಡಾಡಬೇಕಾದ್ರೆ ನರಗಳಲ್ಲಿ ಶಕ್ತಿ ಬೇಕಲ್ಲ, ನಿಮ್ಮ ನರಮಂಡಲಿಗೆ ಶಕ್ತಿ ಬೇಕಲ್ಲ ಸ್ವಾಮಿ. ಆ ನರಗಳಲ್ಲಿ ಚೈತನ್ಯ ಕೊಡ್ತಕ್ಕಂಥವನು ಅಂಗಾರಕ ಸ್ವಾಮಿ. ಸಂತೋಷ, ಕೂತ್ಕೊಳ್ಳಿ. ಸ್ವಾಮಿ, ಇದೆಲ್ಲ ಕೇಳಿದ್ರಿ, ಈಗ ನಾನು ಹೇಳದನ್ನು ಕೇಳಿಸ್ಕೋಬೇಕು ನೀವು. ಏನಪ್ಪ ಸ್ವಾಮಿ, ನೀವು ನಾನು ಪ್ರಶ್ನೆ ಕೇಳ್ತಿದ್ರಲ್ಲ, ಈ ಪ್ರಶ್ನೆ, ಈ ಜ್ಞಾನ, ಒಳ್ಳೇದು ಕೆಟ್ಟದ್ದು, ಬೇಕು ಬೇಡ, ಆಸೆ ಆಕಾಂಕ್ಷೆ, ಇದೆಲ್ಲ ಕೊಡೋನು ಬುಧ ಸ್ವಾಮಿ. ನೀವು ನಿಂತಿರ್ತಕ್ಕಂಥ ನೆಲ ಬುಧನ ಅನುಗ್ರಹ ಸ್ವಾಮಿ. ಹೌದಾ? ಸಂತೋಷ, ಕೂತ್ಕೋ. ಸ್ವಾಮಿ, ಇದೆಲ್ಲ ಆಯ್ತು, ನೀವಿಷ್ಟು ಹಸನ್ಮುಖಿಯಾಗಿ ನಗ್ತಿದ್ದೀರಲ್ಲ, ರಾಜ್ಯವನ್ನ ನಡೆಸ್ತಿದ್ದೀರಲ್ಲ, ರಾಜ್ಯದ ಸಂರಕ್ಷಣೆ ಮಾಡ್ತಿದ್ದೀರಲ್ಲ, ಆಗು ಹೋಗುಗಳ ಬಗ್ಗೆ ಆಲೋಚನೆ ಮಾಡ್ತಿದ್ದೀರಲ್ಲ, ಇದಕ್ಕೆಲ್ಲ ಕಾರಣ ಗುರುಸ್ವಾಮಿ. ಒಬ್ಬ ಗುರು ಇದ್ರೆ ಮಾತ್ರ ಸ್ವಾಮಿ ನಿಮ್ಮ ಗುರಿ ಸಾಧನೆ ಮಾಡ್ಲಿಕ್ಕೆ ಆಗುವಂಥದ್ದು. ಅಂತಹ ಗುರುವಿನ ಅನುಗ್ರಹ ಇದ್ರೆ ಮಾತ್ರ ಸಾಧ್ಯ. ಆ ಗುರುನೇ ದೊಡ್ಡವನ್ ಸ್ವಾಮಿ. ಅಷ್ಟು ದೂರದಲ್ಲಿ ಒಬ್ಬ ಕೂತಿದ್ದ. ಆತ ಪಂಡಿತ ಹೇಳಿದ, ಸ್ವಾಮಿ, ಇದೆಲ್ಲ ಸರಿ, ನನ್ನ ಸುತ್ತಮುತ್ತಿರ್ತಕ್ಕಂಥ ಎಲ್ಲಾ ಪಂಡಿತ ಪಾಮರೋತ್ತಮರು ಒಳ್ಳೆದ್ದು ಸರಿಯೇ, ಆದ್ರೆ ನಿಮ್ಮ ಆ ಕಿರೀಟ ಹಾಕೊಂಡು, ಆ ವಸ್ತ್ರವನ್ನು ತಟ್ಕೊಂಡು, ಇಷ್ಟು ಲಕ್ಷಣವಾಗಿ ಗಡ್ಡ ಬಿಟ್ಕೊಂಡು, ಈ ತರ ರುದ್ರಾಕ್ಷಿ ಸರಗಳು ಹಾಕೊಂಡು, ಈ ಮುಖದ ವರ್ಚಸ್ಸು ನೋಡ್ಲಿಕ್ಕೆ ಎಷ್ಟು ಆನಂದವಾಗಿದೆಯಲ್ಲ, ಈ ವರ್ಚಸ್ಸು ಯಾರು ಗೊತ್ತಾ ಕೊಡೋದು? ಅದು ಶುಕ್ರ ಸ್ವಾಮಿ ಎಂದ. ಒಂದು ಹೆಣ್ಣಿಗಾಗ್ಲಿ, ಒಂದು ಗಂಡಿಗಾಗ್ಲಿ, ಒಬ್ಬ ಸಾಧು ಸಂತರಿಗಾಗ್ಲಿ, ಯಾರನ್ನಾದ್ರೂ ಒಬ್ಬರನ್ನ ನೋಡಿದ್ರೆ ನೋಡ್ಲೇಬೇಕು. ಇನ್ನೊಂದ್ಸತಿ ನೀವು ನೋಡಿ, ಯಾರನ್ನಾದ್ರೂ ನೋಡ್ಬಿಟ್ರೆ ಒಂದ್ಸತಿ ನೋಡಿದ ತಕ್ಷಣ ಇನ್ನೊಂದ್ಸತಿ ಕಣ್ಣು ಗೊತ್ತಿಲ್ದಂಗೆ ಆ ಕಡೆ ಹೋಗ್ಬಿಡುತ್ತೆ. ಯಾಕೆ ಹೋಗುತ್ತೆ? ನಿಮ್ಮ ಜಾತಕದಲ್ಲಿ ಶುಕ್ರ ಆ ಸ್ಥಾನದಲ್ಲಿರಬೇಕು. ಜೊತೆಗೆ ಇನ್ನೊಂದು ಹೆಜ್ಜೆ ಮುಂದಿಟ್ರೆ ಈ ಕ್ಯಾಮ್ರಾಗಳ ಮುಂದೆ 24 ಗಂಟೆ ಕಾಣಿಸಬೇಕಾದ್ರೂ ಅವರ ಜಾತಕದಲ್ಲಿ ಶುಕ್ರ ಪ್ರಬಲ ನನಗೆ ಗೊತ್ತಿಲ್ಲ, ಸ್ವಾಮಿಗಳು ಹೇಳಿದ್ದು. ಇಂತಹ ಸ್ವಾಮಿಗಳೇ ಅಲ್ಲಿ ಕೂತು ಹೇಳಿದ್ದವತ್ತು. ಯಾಕೆಂದ್ರೆ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ನಿಮ್ಮಲ್ಲಿರ್ತಕ್ಕಂಥ ಒಂದು ವಿಶೇಷತೆ ಗೊತ್ತಾಗಬೇಕಾದ್ರೆ ಜಾತಕಕ್ಕೆ ಶುಕ್ರ ಪ್ರಬಲ ಸ್ವಾಮಿ ಅಂತ ಹೇಳಿದ್ರು. ಇದೆಲ್ಲ ಆಯ್ತು. ಹಣ್ಣನ್ನು ಮುದುಕ ಸುಮಾರು ಒಂದು 100 ವರ್ಷ ದಾಟಿರಬಹುದು ನಮ್ಮ ಸಿದ್ಧಗಂಗಾ ಶ್ರೀಗಳ ತರ. ಅಷ್ಟು ದೂರದಲ್ಲಿ ಕೂತ್ಕೊಂಡು ಹಣ್ಣಣ್ಣ ಮುದುಕ, ಅಯ್ಯ ರಾಜೇಂದ್ರನೇ, ಈಗ ನಾನು ಹೇಳುವಂತಹ ಮಾತನ್ನ ಆಲಿಸು. ಈಗ ನಾನು ಹೇಳುವ ಮಾತನ್ನ ನೀನು ಸರಿಯಾಗಿ ಆಲಿಸ್ತೀರಾ? ನೀನೇನಾದ್ರೂ ಮಧಾಂಧನಾಗಿ ನನ್ನ ಮಾತನ್ನು ಆಲಿಸ್ತೀರಾ? ನನ್ನ ಮಾತು ಮಾತಾಡುವ ಕಾಲದಲ್ಲಿ ನಿನ್ನ ದೃಷ್ಟಿ ಮತ್ತೊಂದು ಕಡೆ ಇದೆ ಅಂದ್ರೆ ಆತನ ದೃಷ್ಟಿಗೆ ನೀನು ಗುರಿಯಾಗ್ಬಿಡ್ತೀಯ. ಆತನ ದೃಷ್ಟಿಗೆ ನೀನು ಗುರಿಯಾಗ್ತೀಯ ಅಂದಾಗ ಪ್ರತಿಯೊಬ್ಬರ ನರನಾಡಿಗಳಲ್ಲೂ, ವೇದಿಕೆ ಮೇಲೆ ಇರ್ತಕ್ಕಂಥವ್ರು, ಸುತ್ತಮುತ್ತ ಇರ್ತಕ್ಕಂಥವ್ರು, ಅಲ್ಲಿರ್ತಕ್ಕಂಥ ಪಂಡಿತ ಪಾಮರೋತ್ತಮರು ಪ್ರತಿಯೊಬ್ಬರ ನರನಾಡಿಗಳಲ್ಲೂ, ರೋಮಗಳಲ್ಲೂ ಸಹಿತ ಒಂದು ಅಂಜಿಕೆ ಶುರುವಾಯಿತು. ಆಗ ಯೋಚನೆ ಮಾಡಿದ್ರು, ಯಾರಿರ್ಬೋದೀತ? ತಂಡಲರಾಗಿ ಪ್ರಚಂಡನಾಗಿ ಕಾಳ ಭೈರವರ ಪ್ರಿಯಭಕ್ತನಾಗಿರ್ತಕ್ಕಂಥ ಶನೇಶ್ವರ ಅಂದ್ರು. ಆ ಶನೇಶ್ವರ ಅಂದ ತಕ್ಷಣ 1 ಸೆಕೆಂಡ್ ರಾಜ ಹಾಗೆಯೇ ಮೈಮರ್ತ. ಆದರೂ ರಾಜನಿಗೆ ಆಗ್ಲೇ ತನ್ನ ಜಾತಕದಲ್ಲಿ ಸ್ವಾಮಿ ಪ್ರವೇಶ ಮಾಡ್ತಾ ಇದ್ದ. ಆ ಪ್ರವೇಶ ಮಾಡುವ ಕಾಲ ತನ್ನ ಮನಸ್ಥಿತಿ ಹೇಗಾಗ್ಬಿಟ್ಟಿತ್ತು ಅಂದ್ರೆ ಏನಿರಬಹುದು?
ತಂದೆ ತಾಯಿ ಗುರು ಹಿರಿಯರು ದೊಡ್ಡವರು ಚಿಕ್ಕವರು ಶಿವ ಯಾರನ್ನೂ ಬಿಡದಿರ ಕಾಡಿಸುವಂತಹವನು ಆತ ಎಂಥ ದೇವರಪ್ಪ. ಯಾಕೆಂದ್ರೆ ಹಾಗೆ ಮನುಷ್ಯನಿಗೆ ಮಿತಿ ಮೀರಿಬಿಟ್ರೆ, ಆತ ಪ್ರವೇಶ ಮಾಡಿಬಿಟ್ರೆ ನಾಲಿಗೆ ಗೊತ್ತಿಲ್ಲದಂಗೆ ಪದ ಹಾಡುತ್ತಂತೆ. ಆ ಪದ ಹಾಡಿಸ್ದ ಆತ ಭಗವಂತ. ಪದ ಹಾಡಿಸ್ದ, ನಡೆದಂತಹದ್ದನ್ನ ರಾಜನ ಬಾಯಲ್ಲಿ ದುರಾಂಕಾರವಾಗಿ ಮದಾಂಧನಾಗಿ ಮಾತಾಡ್ದ. ಆದರೂ ಸಹಿತ ವಯಸ್ಸಾಗಿರ್ತಕ್ಕಂಥ ವೃದ್ಧನ್ನ ಕೂತ್ಕೊಳ್ಳಿ ಸಾಕು, ತಂದೆ ತಾಯಿ ಬೆಲೆ ಕೊಡದಿರತಕ್ಕಂಥವನು, ಎಲ್ಲರ ಜಾತಕಕ್ಕೂ ಪ್ರವೇಶ ಮಾಡತಕ್ಕಂಥವನು, ಎಲ್ಲರನ್ನು ಅಯ್ಯೋ ಅನ್ಸಕ್ಕಂಥವನು ಆತ ದೊಡ್ಡವನಾ ಅಂತಂದ. ಆತ ಮೊದಲೇ ಹೇಳಿದ್ದ ವಯಸ್ಸಾದಂಥ ವೃದ್ಧ, ಸ್ವಾಮಿ ಅಪ್ಪಿ ತಪ್ಪಿಯೂ ಸಹಿತ ನೀವು ಆತನ ನೋಡಬೇಕಾದ್ರೆ ಮಾತಾಡಬೇಕಾದ್ರೆ ಆತನ ಬಗ್ಗೆ ತಿಳ್ಕೊಳ್ತೀರಾ, ಸರಿಯಾದ ಕ್ರಮವನ್ನು ನೀವು ಆಲೋಚನೆ ಮಾಡಿದಿರ ಮಾತಾಡಿದ್ರೆ ನೀವು ಶಿಕ್ಷೆಗೆ ಗುರಿ ಆಗ್ತೀರಿ ಎಂದ. ಅದಾದ ಮೇಲೆ ಇನ್ನಿಬ್ಬರಿರ್ತಕ್ಕಂಥವ್ರು, ಇಬ್ಬರಿದ್ರು ಸ್ವಾಮಿಗಳು. ಒಬ್ಬರಂದ್ರು, ಸ್ವಾಮಿ ನೀವು ನಡಿಬೇಕಾದ್ರೆ ನಿಮ್ಮ ಮೊಣಕೈ ಮೊಣಕಾಲು ಈ ಪಾದಗಳು ಇದೆಲ್ಲವೂ ಸಹಿತ ರಾಹು ಕೇತುಗಳಿಗೆ ಸಂಬಂಧಪಡುತ್ತೆ ಸ್ವಾಮಿ, ನಿಮ್ಮ ಹಿಂಬಡಿ ಸರಿಯಾಗಿ ಕಾಲು ತೊಳೆದಿಲ್ಲ ಅಂದ್ರೆ ಬಂದು ರಾಹು ಅಟಕಾಯಿಸಿಕೊಳ್ಳುತ್ತೆ ಸ್ವಾಮಿ ಎಂದ್ರು. ಇರ್ಲಿ, ಈಗ ಬಂದಿರತಕ್ಕಂತಹದ್ದು ನನ್ನ ಗಮನದಲ್ಲಿರ್ತಕ್ಕಂಥದ್ದು, ನನಗೆ ಏನೋ ಒಂದು ಮನಸ್ಸಲ್ಲಿ ಒಂದು ಕುತೂಹಲ ಇರತಕ್ಕಂಥದ್ದು, ಜೊತೆಗೆ ನನ್ನ ಮನಸ್ಸಲ್ಲಿ ಇರ್ತಕ್ಕಂತಹ ಮನಸ್ಥಿತಿಗೆ ಸಕ್ಕನಾದಂತಹ ಉತ್ತರ ಬೇಕಾಗಿದೆ. ಆ ಉತ್ತರ ಸಿಗುವವರೆಗೂ ನಾನು ಸುಮ್ಮನಿರುವನಲ್ಲ ಅಂತ ಹೇಳಿ ರಾಜ ಎದ್ದು ನಿಂತು ಸಭೆಯನ್ನು ನಿರ್ಗಮಿಸಿ ಮುಂದೆ ನಡೆದ. ಹಾಗೆ ರಾಜ 4 ದಿನ ಆದಮೇಲೆ ತನ್ನ ರಾಜ್ಯದಿಂದ ಹೊರಗಡೆ ಬಂದು ನಿಲ್ತಾನೆ. ಹೊರಗಡೆ ಬಂದು ನಿಂತರೆ ಒಂದು ಅಜಾನಬಾಹುವಾಗಿರ್ತಕ್ಕಂಥ ಶ್ವೇತವರ್ಣವಾದಂಥ ವಿಶೇಷವಾಗಿರ್ತಕ್ಕಂಥ ಒಂದು ಅಶ್ವವನ್ನ ನೋಡ್ಕೊಳ್ತಕ್ಕಂಥ ಒಬ್ಬ ವ್ಯಕ್ತಿ, ಒಂದು ಕುದುರೆನ ಕಾಯತಕ್ಕಂಥ ಒಬ್ಬ ವ್ಯಕ್ತಿ, ಇಬ್ರು ಸಹಿತ ಆ ಕಡೆ ಮಾರ್ಗದಲ್ಲಿ ನಡೀತಾ ಬಂದರು. ರಾಜನಿಗೆ ಆ ಕುದುರೆ ಮೇಲೆ ವ್ಯಾಮೋಹ ಆಯಿತು. ಅಬ್ಬಾ, ಎಷ್ಟು ಸುಂದರವಾಗಿದೆ ಈ ಕುದುರೆ, ಎಷ್ಟು ಅಚ್ಚುಕಟ್ಟಾಗಿದೆ, ಎಷ್ಟು ದಷ್ಟಪುಷ್ಟವಾಗಿದೆ, ಎಷ್ಟು ಸೌಂದರ್ಯಭರಿತವಾಗಿದೆ. ಆ ಶ್ವೇತವರ್ಣ ನೋಡ್ತಾ ಇದ್ರೆ ಕಣ್ಣು ಕುಕ್ಕುತ್ತಲ್ಲ. ಈ ಕುದುರೆನ ನನ್ನ ರಾಜ್ಯಕ್ಕೆ ತೆಗೆದುಕೊಳ್ಳಬೇಕು, ಆ ಕುದುರೆ ಮೇಲೆ ನಾನು ಪ್ರಯಾಣ ಬೆಳೆಸಬೇಕು ಎಂಬತಕ್ಕಂಥ ಹುಚ್ಚು ಕುದುರೆಯನ್ನು ಹತ್ತಲಿಕ್ಕೆ ಬೇಕಾಗಿರ್ತಕ್ಕಂಥ ಮನಸ್ಸನ್ನು ಮಾಡಿದ ರಾಜ. ಬಹುಶಃ ಈ ಕತೆ ನೀವೆಲ್ಲರೂ ಕೇಳಿದ್ದೀರಿ ಅಂತ ಕಾಣಿಸುತ್ತೆ. ಆದರೂ ಚಿಕ್ಕದಾಗಿ ಚುಟುಕಾಗಿ ಹೇಳಿಬಿಡ್ತೀನಿ, ಪ್ರಾರಂಭವಾದಂತಹ ಕತೆ ನಿಲ್ಲಬಾರದು. ಹಾಗೆ ಕುದುರೆ ಬಂತು. ಕುದುರೆ ಬೇಡ ಅಂದ್ರೂ ಸಹಿತ ಆ ಕುದುರೆ ಮಾರ್ತಕ್ಕಂಥವನು ಸಹಿತ ಹೇಳಿದ, ಸ್ವಾಮಿ ಇದು ಹಣಕ್ಕಾಗಿ ಮಾರುವ ಕುದುರೆಯಲ್ಲ, ವಿಶ್ವಾಸಕ್ಕಾಗಿ ಕೊಡುವ ಕುದುರೆ. ಆದರೂ ನೀವು ಬಹಳಷ್ಟು ಗಟ್ಟಿ ಧ್ವನಿಯಲ್ಲಿ ಕೇಳ್ತಿದ್ದೀರಿ, ಆದರೆ ನಿಮ್ಮ ಮುಂದೆ ನಾನು ಏನು ಹೇಳಲಿಕ್ಕೆ ಆಗದಂತ ರೀತಿಯಲ್ಲಿದ್ದೀನಿ, ಕೈಕಟ್ಟಿ ನಿಂತಿದ್ದೇನೆ. ನನ್ನ ಕುದುರೆ ಮೇಲೆ ಸವಾರಿ ಮಾಡುವಂತಹ ಒಂದು ಮನಸ್ಸು ನಿಮಗಿದ್ರೆ ಮಾಡಿ ಸವಾರಿನ ಅಂದ. ಒಮ್ಮೆ ಕುದುರೆಯ ಮೇಲೆ ಕೂತ್ಕೊಂಡು ಹೇ ಎಂದು ಹೇಳಿದ ತಕ್ಷಣ ಕುದುರೆ ಹಾರತಂತೆ ಗಗನಕ್ಕೆ. ಒಮ್ಮೆ ಕುದುರೆ ಮೇಲೆ ಕೂತು ಹೇ ಎಂಬತಕ್ಕಂತಹ ಒಂದು ಧ್ವನಿಯನ್ನಂದು ತನ್ನ ಪಾದಗಳನ್ನು ಸ್ವಲ್ಪ ಕುದುರೆಯ ಮೈ ಟಚ್ ಮಾಡಿದ ತಕ್ಷಣ ಹಾರಿತಂತೆ ಗಗನಕ್ಕೆ ಆ ವಿಶೇಷವಾಗಿರ್ತಕ್ಕಂಥ ಶ್ವೇತ ಕುದುರೆ ಹಾರ್ತು ದಟ್ಟವಾದಂತಹ ಅರಣ್ಯದಲ್ಲಿ ಹೋಗಿ ಬಿತ್ತು. ಕುದುರೆ ಹಾರ್ತು ದಟ್ಟವಾದಂತಹ ಅರಣ್ಯದಲ್ಲಿ ಬಿತ್ತು. ಅಲ್ಲಿಗೆ ಶುರುವಾಯಿತು ಒಳಗಿರುವಂತಹ ಭಗವಂತನ 7 ವರ್ಷಗಳ ಕಾಲ ಶನಿಕಾಟ. ನೋಡಿ, ರಾಜ್ಯವನ್ನ ಸುಧಾರಣೆ ಮಾಡಿಕೊಂಡು ರಾಜ್ಯವನ್ನ ಸಮೃದ್ಧಿಯಾಗಿ ನಡೆಸಬೇಕಾಗಿರ್ತಕ್ಕಂಥ ವ್ಯಕ್ತಿ ಆತನ ಜಾತಕದಲ್ಲಿ ಹೇಗೆ ಭಗವಂತ ಪ್ರವೇಶ ಮಾಡಿದ, ಹತ್ತದ ಒಂದು ಒಳ್ಳೆ ಕುದುರೆಯನ್ನ, ಜಾರಿ ಬಿದ್ದ ಅರಣ್ಯದಲ್ಲಿ. ಅದಾದ ಮುಂದಿನ ಪರಿಕ್ರಮಗಳು ಸಾಕಷ್ಟು ಆಯಿತು. ಮುಂಬರ್ತಕ್ಕಂಥ ಸಮಯ ಸಿಕ್ಕಿದ್ರೆ ನನ್ನ ನೇರ ಪ್ರಸಾರದಲ್ಲಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಈ ಶನಿ ಪ್ರಭಾವದ ಕಥೆಯನ್ನ ನಾನು ದಿನಕ್ಕೊಂದರಂತೆ ಒಂದಿಷ್ಟು ಭಾಗ ಹೇಳ್ತಾ ಹೋಗ್ತೀನಿ. ಆತನ ಕಥಾಶ್ರವಣವನ್ನು ಮಾಡಬೇಕಾದ್ರೂ ನನಗೂ ಬಹಳ ಸಂತೋಷವೇ. ಯಾಕೆಂದ್ರೆ ಆತನ ಮುಂದೆ ಯಾರಾದರೂ ಮಂಡಿ ಊರಲೇಬೇಕು. ಒಮ್ಮೆ ಕಾಯಕವನ್ನು ಒಪ್ಪಿಸಿರ್ತಕ್ಕಂತಹ ಶಿವ, ಹರಿಹರ ಬ್ರಹ್ಮಾದಿಗಳು, ಹೀಗೆ ಶಿವ ಕೈಲಾಸದಲ್ಲಿ ನೆಮ್ಮದಿಯಾಗಿ ತನ್ನ ಸಪರಿವಾರ ಸಮೇತ ಕೂತಿದ್ದ. ಪಾರ್ವತಿ, ಗಂಗೆ ಎಲ್ಲರೂ ಇದ್ರು, ಮಕ್ಕಳು ಮರಿ ಎಲ್ಲರೂ ಸೇರಿಕೊಂಡಿದ್ರು, ನಂದಿ ಭೃಂಗಿ ಎಲ್ಲರೂ ಇದ್ರು. ಇದು ನನಗಿನ್ನ ಶ್ರೀಗಳಿಗೆ ಚೆನ್ನಾಗಿ ಹೇಳ್ತಾರೆ ಅವರೇ ಕಥೆನ, ಆದ್ರೆ ಅವ್ರಿಗೆ ಮೈ ಕೊಟ್ಬಿಟ್ರೆ ನಂಗೆ ಕೊಡಲ್ಲ ವಾಪಸ್ ಅವರು, ಅದಕ್ಕೆ ನಾನೇ ಹೇಳ್ತೇನೆ. ಹೀಗೆ ಕೈಲಾಸದಲ್ಲಿ ಕೂತಿದ್ರು. ಸ್ವಾಮಿ ಸಾಂಬ ಸದಾಶಿವನ ಜಾತಕಕ್ಕೂ ಸಹಿತ ಶನೇಶ್ಚರ ಬಂದು ನೋಡ್ಬೇಕಾಗಿತ್ತು. ಕೈಲಾಸಕ್ಕೆ ಬಂದ. ದ್ವಾರಪಾಲಕರು ತಡೆದ್ರು. ಏನಪ್ಪಾ ಅಂದು. ಇಲ್ಲ ಸ್ವಾಮಿ ನೋಡ್ಬೇಕು ನಾನು. ಯಾಕೆಂದ್ರೆ ಜವಾಬ್ದಾರಿ ಕೊಟ್ಟಿದ್ದ ಆತನೇ ಅಲ್ವಾ, ಶಿವ ಕೊಟ್ಟ ಜವಾಬ್ದಾರಿ ಶನೇಶ್ಚರ ನಡೆಸ್ತಾ ಇರ್ತಕ್ಕಂಥದ್ದು. ನಾದ್ರೂ ಭಗವಂತನ ಹತ್ರ ಪ್ರಾರ್ಥನೆ ಮಾಡಬೇಕು, ನಾನು ಶಿವನ್ನ ನೋಡಬೇಕು, ಅರ್ಜೆಂಟಾಗಿ ನೋಡಬೇಕು. ಸಮಯ ಮೀರೋಗ್ಬಿಡುತ್ತೆ, ಆ ಮುಹೂರ್ತ ಮೀರ್ಬಿಟ್ರೆ ನಾನೇನು ಮಾಡೋಕ್ಕಾಗಲ್ಲ. ಏನಾದ್ರೂ ಅಷ್ಟರೊಳಗೆ ಭಗವಂತ ನನಗೇನಾದ್ರು ಒಂದು ಮರುಪದೇಶ ಕೊಡ್ತಾರೇನೋ. ಆ ಉಪದೇಶ ತೊಳಕ್ಕೆ ಬಂದ. ಕೈಲಾಸದಲ್ಲಿ ನಿಂತ. ಕೈಲಾಸಕ್ಕೆ ಬಂದ ತಕ್ಷಣ ಶಿವನಿಗೆ ಗೊತ್ತಾಯ್ತು, ಓಹೋ ಶನಿ ನಾನು ಜವಾಬ್ದಾರಿ ಕೊಟ್ಟೆ, ನನ್ನ ಜಾತಕಕ್ಕೆ ಪ್ರವೇಶ ಮಾಡಕ್ ಬಂದಿದ್ದಾನೆ ಅಂತ ಏನ್ ಮಾಡ್ದ, ಪಟ್ಟಂತ ಹೋಗ್ಬಿಟ್ಟು ಭೂ ಕೈಲಾಸದಲ್ಲಿ ಸೇರ್ಕೊಂಡ್ಬಿಟ್ಟ.
ಇತ್ತ ಪಾರ್ವತಿಯನ್ನು ಬಿಟ್ಟ, ಪರಿವಾರನ ಬಿಟ್ಟ, ಹೋಗಿ ಭೂಮಿಯಲ್ಲಿ ಸೇರ್ಕೊಂಡ. ಭೂಮಿಯಲ್ಲಿ ಸೇರ್ಕೊಂಡು ಏನು ಮಾಡ್ದ? ತನ್ನ 7 ವರ್ಷ ಏನಿದೆ ಸಂಪೂರ್ಣವಾಗಿ ಭೂಮಿಯಲ್ಲಿ ತಪಸ್ಸು ಕೂತ್ಕೊಂಡ್ಬಿಟ್ಟ. ಆ 7 ವರ್ಷ ಆಯ್ತು. ಈತನು ಬಾಗ್ಲಲ್ಲೇ ಕಾದ್ಕೊಂಡಿದ್ದ. ನೀನ್ ಬರ್ತೀಯ, ಯಾವಾಗ ಬರ್ತೀಯ ಬಾಪ, ನಾನೇನು ಮಾಡೋಕ್ಕಾಗಲ್ಲ, ನಾನೇನೋ ಕ್ಷಮೆ, ನಾನು ಸ್ವಲ್ಪ ನಿನ್ನಿಂದಲೇ ಪರ್ಮಿಷನ್ ತಗೊಳ್ಳೋಣ ಅಂತ ಬಂದೆ, ನಾನು ಒಳಗೂ ಕರೀಲಿಲ್ಲ ನೀನು, ನಾನು ಬಾಗ್ಲಲ್ಲಿ ಕೂತ್ಕೊಂಡಿದ್ದೀನಿ, ನಿಮ್ಮ ಮನೆ ಬಾಗ್ಲಲ್ಲೇ ಕೂತಿರ್ತೀನಿ ಬಾ ಅಂತ ಹೇಳಿ ಭಗವಂತ ಅಲ್ಲೇ ಕೂತ. 7 ವರ್ಷ ಆಗೋಯ್ತು. ನಮಗೆ ನಿಮಗೆ 7 ವರ್ಷ ಅಂದ್ರೆ ಬಹಳ ಕಷ್ಟ. ಭಗವಂತನ ದೃಷ್ಟಿಯಲ್ಲಿ 7 ವರ್ಷ ಆ 7 ಗಳಿಗೆ ವಿಗಳಿಗೆಗಳು ಅಂತ ನಾವು ಹೇಳ್ತೀವಿ. ಆ ಸನ್ನಿವೇಶಕ್ಕೆ ಅದು ಮುಗಿತಾ ಬಂತು. ಅದಾದ ನಂತರ ಸ್ವಾಮಿ ಭೂ ಕೈಲಾಸದಿಂದ ಮೇಲಕ್ಕೆ ಬಂದ, ಭೂಮಿಯಿಂದ ಭೂಗರ್ಭದಿಂದ ಮೇಲಕ್ಕೆ ಬಂದ. ಅಯ್ಯ ಏನೇ ಶನಿ, ಬಾಗ್ಲಲ್ಲೇ ಕುತ್ಕೊಂಡ್ಬಿಟ್ಟಿದ್ಯಾ ನೀನು ಅಂತಂದ. ಸ್ವಾಮಿ ನಾನು ನಿನ್ನ ನೋಡೋಣ ಅಂತ ಬಂದೆ, ನೀನು ಭೂಗರ್ಭತನಾಗ್ಬಿಟ್ಟೆ, ಯಾಕೆ ಸ್ವಾಮಿ ಹೀಗೆ ಮಾಡಿದೆ ಅಂದ. ನಾನೇ ರಾಜ, ನಾನೇ ನೀನು ಕೆಲಸ ಕೊಟ್ಟಿದ್ದು, ನಿನ್ನಿಂದ ನನಗೇನು ತೊಂದರೆ ಆಗಿಲ್ಲ ಅಂದ. ಹೌದು ಸ್ವಾಮಿ, ನನ್ನಿಂದ ನಿಂಗೇನು ತೊಂದರೆ ಆಗಿಲ್ಲ, ಆದರೆ ನಾನು ಬಂದು ನಾನು ನೋಡೋದಕ್ಕೆ ಮುಂಚಿತವಾಗಿ ಭೂಮಿಯಲ್ಲಿ ಅಡ್ಕೊಂಬಿಟ್ಟೆ ಸ್ವಾಮಿ ನೀನು. ಅದಕ್ಕೋಸ್ಕರ 7 ವರ್ಷ ಕಾಟ ಶಿವನಿಗೂ ಬಿಡೋದಿಲ್ಲ, ಯಾರಿಗೂ ಬಿಡೋದಿಲ್ಲ. ಆತ ಜಾತಕಕ್ಕೆ ಪ್ರವೇಶ ಆದಂದ್ರೆ ಕಂಪ್ಲೀಟಾಗಿ ಅದು ಅನುಭವಿಸಲೇಬೇಕು. ಗಿರಿಸ್ವಾಮಿಯವರು ಇವಾಗಂತೂ ಇಷ್ಟು ಜನಕ್ಕೆ ಔಷಧಿ ಕೊಟ್ಟಿದ್ದಾರೆ. ಇಷ್ಟು ಜನಕ್ಕೆ ಔಷಧಿ ಕೊಟ್ಟಿದ್ದಾರೆ ಅಂದ್ರೆ ಬಹುಶಃ ಅವರವರ ಜಾತಕದಲ್ಲಿ ಬಹುಶಃ ಶನಿ ಬಂದು ಹೊರಡುವಂತ ಕಾಲ, ಬಿಟ್ಟು ಹೋಗುವಂತ ಕಾಲ, ಆ ಕುಟುಂಬಗಳಲ್ಲಿ ನೆಮ್ಮದಿ ಕಾಣುವಂತ ಕಾಲ, ಆ ದಾಂಪತ್ಯ ಜೀವನ ಸರಿಯಾಗಿ ಸಂತೃಪ್ತಿಯಾಗಿ ನಡೆಸುವಂತ ಕಾಲ, ಅದು ಅಂತಹ ಕಾಲಕ್ಕೆ ಇಲ್ಲಿಗೆ ಬರುವಂತದ್ದು. ಆ ಒಂದು ವಿಶೇಷವಾಗಿರ್ತಕ್ಕಂಥ ಮಹಾಪ್ರಸಾದದಿಂದ ಅವರ ಕುಟುಂಬಕ್ಕೆ ಸಿದ್ಧಿ ಆಗುವಂಥದ್ದು. ಆಗ್ಲಿ, ಒಳ್ಳೇದಾಗ್ಲಿ, ಶುಭವಾಗ್ಲಿ. ಇನ್ನು ಕಾಯಕವನ್ನು ಶುರು ಮಾಡೋಣ. ಎಲ್ಲರೂ ಅರಳಿ ಎಲೆ ತಂದಿದ್ರೆ ಆ ಅರಳಿ ಎಲೆನ ಒಂದ್ಸತಿ ತೋರಿಸಿ. ಪಾಪ ಎಲ್ಲ ಬೆಳಗ್ಗೆ ಹಾಕಿರೋ ಎಲೆ ಆನಂದ್ ಗುರುಜಿ ತರ ಬಾಡ್ ಕೂತ್ಕೊಂಡ್ಬಿಟ್ಟಿದೆ ಎಲ್ಲ. ಏನ್ ಮಾಡ್ತೀರಿ? ಆಗ್ಲೇ ನಮ್ಮ ಶಂಕರ್ ರೇಂಜ್ ಆಫೀಸರ್ ಹೇಳ್ತಿದ್ರು ಸುತ್ತಮುತ್ತ ಫಾರೆಸ್ಟ್ ಇದೆ ಅಂತ. ನಾಳೆ ಬೆಳಗ್ಗೆ ಹೋಗಿ ತಿರುಗಿ ಅದು ಕೊಡ್ಲಿ ಹಾಕ್ಬೇಡಿ. ಒಂದು ಗಿಡವನ್ನ ಸಂರಕ್ಷಣೆ ಮಾಡ್ಬೇಕು ನಾವು. ಈಗ ಬೇಸಿಗೆ ಕಾಲ, ಆದಷ್ಟು ನಿಮ್ಮ ಮನೆಗಳ ಹತ್ರ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ನೀರು ಕೊಡಬೇಕು. ಯಾರೇ ಹಸಿವು ಅಂತ ಬಂದ್ರೆ ಒಂದು ತನ್ನ ಹಾಕಿ. ನೀವು ಹೊಟ್ಟೆ ತುಂಬಾ ಸಾಕು ಅನ್ನೋದು ಅನ್ನದಲ್ಲಿ ಮಾತ್ರ. ನೀವೊಂದು ಚಿನ್ನದ ಸರ ಮಾಡಿಸ್ಕೊಟ್ರೆ, ಒಂದು ಪಟವಾಳಿ ವಸ್ತ್ರ ಕೊಟ್ರೆ, ರೇಷ್ಮೆ ಸೀರೆ ನಿಮಗೆ ಅಂತ ನಿಮ್ಮ ಯಜಮಾನ ತಂದು ಕೊಟ್ಟರು ಸೀರೆನ ನೀವು ಇನ್ನೊಬ್ಬರು ದಾನವ ಕೊಟ್ರೆ ಸಾಕು ಅನ್ನಲ್ಲ. ಹಸಿದು ಬಂದ ವ್ಯಕ್ತಿಗೆ ಇಷ್ಟು ಅನ್ನವನ್ನ ಹಾಕ್ಬಿಟ್ರೆ ಅಬ್ಬಾ ತೃಪ್ತಿ ಆಯ್ತಮ್ಮ, ಸಾಕಮ್ಮ, ಸಾಕು ತಾಯಿ, ಬೇಡಮ್ಮ, ಆ ಬೇಡ ಸಾಕು ಇದೆಲ್ಲ ಬರೋದು ಅನ್ನಕ್ಕೆ. ನಿಮ್ ಸೀರೆ ಕೊಡಿ, ಚಿನ್ನ ಬೆಳ್ಳಿ ಕೊಡಿ, ಪಕ್ಕದಲ್ಲಿ ಒಂದಷ್ಟು ಜಮೀನಿದೆ ಬರ್ಕೊಡಿ, ಸ್ವಾಮಿಗಳಿಗೆ ಒಂದು 5 ಎಕರೆ ಮಠಕ್ಕೆ ಜಾಗ ಬರೀತೀವಿ ಅಂದ್ರೂ ಸಾಕು ಅಂತ ಹೇಳಲ್ಲ. ಪಕ್ಕದಲ್ಲಿ ಅರಣ್ಯ, ಆ ಕಡೆ ಅರಣ್ಯದ ಹತ್ತಿರಕ್ಕೆ ಬರೀರಿ, ನಾವು ನಾಳೆ ಬೆಟ್ಟಕ್ಕೆ ಅಲ್ಲೋಗಿ ಮೇಲೆ ಕುತ್ಕೋತೀವಿ ಅಂತ ನಾವೂ ಹೇಳ್ತೀವಿ. ಅವ್ರು ಹೇಳೋದಲ್ಲ, ನಾನೇ ಹೇಳ್ತೀನಿ. ಅದಕ್ಕೆ ನಂಗೆ ಯಾರೂ ಜಾಗ ಕೊಟ್ಟಿಲ್ಲ. ವಿಶೇಷವಾದ ಕಾರ್ಯಕ್ರಮ ಅರ್ಥ ಮಾಡ್ಕೊಳ್ಬೇಕು. ನಾನು ಈ ಹಿಂದೆ ಹೇಳಿದ್ದೇನೆ, ಈ ತಂತ್ರಸಾರ ಮಾಡಿದ್ರೆ ಏನೆಲ್ಲ ಲಾಭ ಅಂತ. ಇದಕ್ಕೆ ಆ ಎಲೆ ಮೇಲೆ ಅರಿಶಿನ ಕೊಂಬು ನಾನು ಹೇಳಿದ್ದೆ. ಅರಿಶಿಣದ ಕೊಂಬನ್ನ ಅದರ ಮೇಲೆ ಇಡಿ. ಒಂದು ವೃತ್ತಾಕಾರವನ್ನು ಹಾಕಿ, ಅದರ ಮಧ್ಯದಲ್ಲಿ ತ್ರಿಕೋನವನ್ನು ಬರೀರಿ. ತ್ರಿಕೋನದ ಮಧ್ಯದಲ್ಲಿ ಒಬ್ಬೊಬ್ರು ಬಹಳ ಸ್ಪೀಡಾಗಿ ಬರೆದು ಬಿಡ್ತಾರೆ. ಯಾಕೆಂದ್ರೆ ವರ್ಷದ 365 ದಿವಸ ಮಹರ್ಷಿವಾಣಿ ಕಾರ್ಯಕ್ರಮ ನೋಡ್ತಾರೆ. ನಾವು ಹೇಳೋ ತ್ರಿಕೋನ, ನಕ್ಷತ್ರ, ವೃತ್ತಾಕಾರ, ಬೀಜಾಕ್ಷರಿ ಮಂತ್ರ ಎಲ್ಲವನ್ನೂ ಹೇಳ್ತಾರೆ. ಈಗ ತ್ರಿಕೋನ ಆಯ್ತಮ್ಮ, ತ್ರಿಕೋನದ ಮಧ್ಯದಲ್ಲಿ ಒಂದು ನಕ್ಷತ್ರ ಬರೀರಿ. ಬ್ರಹ್ಮ ವಿಷ್ಣು ಮಹೇಶ್ವರನ್ನ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಬ್ರಹ್ಮ ವಿಷ್ಣು ಮಹೇಶ್ವರರು ಇಲ್ಲಿದ್ದಾರೆ. ಅವರಿಗೆ ಅಕ್ಷತೆ, ಅರಿಶಿನ, ಕುಂಕುಮ ಅದನ್ನ ಆ ಎಲೆ ಮೇಲೆ ಹಾಕಿ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೇ ನಮಃ. ವೃಕ್ಷರಾಜನ್ನ ಪ್ರಾರ್ಥನೆ ಮಾಡಿ ನಿಮ್ಮ ಉಂಗುರದ ಬೆರಳು ಆ ಅರಿಶಿನ ಕೊಂಬು ಮೇಲೆ ಇಡಬೇಕು. ಅರಿಶಿಣದ ಮೇಲಿಟ್ಟು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ. ನಿಮ್ಮ ಪ್ರಾರ್ಥನೆ ನಿಮ್ಮ ಮನೆ ದೇವರು ಗಣಪತಿ, ಶನೇಶ್ವರ 3 ದೇವತೆಗಳನ್ನ 3 ದೇವರನ್ನು ಸಹಿತ ನಾವು ಪ್ರಾರ್ಥನೆ ಮಾಡಿ, ನಾವು ಇವತ್ತು ಮಾಡ್ತಿರ್ತಕ್ಕಂಥ ಈ ಕಾಯಕ, ಈಗ ನಾವು ಹೇಳುವಂತಹ ಈ ಬೀಜಾಕ್ಷರಿ ಮಂತ್ರ ನಮ್ಮ ಯಶಸ್ಸಿಗೆ ದಾರಿಯಾಗಬೇಕು. ನೀವು ಬೀಜಾಕ್ಷರಿ ಮಂತ್ರ ನಾನು ಹೇಳಿಕೊಟ್ಟದ್ದನ್ನ ನೀವು 11 ಬಾರಿ ಹೇಳಿಕೊಂಡಿದ್ದ ನಂತರ ಈ ಅರಿಶಿನ ಕೊಂಬಿನಿಂದ ಗಂಧವನ್ನು ತೆಗಿಬೇಕು. ನೀವು ಉತ್ತರಾಭಿಮುಖವಾಗಿ ಕೂತು ಅರಿಶಿನ ಕೊಂಬನ್ನ ಗಂಧ ತೆಗಿಬೇಕು. ಇದೇ ಎಲೆ ಮೇಲೆ, ಇದು ಒಣಗಿದ್ರೂ ಪರವಾಗಿಲ್ಲ, ಇದೇ ಎಲೆ ಮೇಲೆ ಆ ಅರಿಶಿಣದ ಗಂಧವನ್ನ ಎಲೆ ಮೇಲೆ ಲೇಪನ ಮಾಡಬೇಕು, ಹಚ್ಚಬೇಕು. ಹಚ್ಚಿದಾದ ನಂತರ ಒಂದು ಗರಿಕೆ ಹುಲ್ಲು, ಆ ಗರಿಕೆ ಹುಲ್ಲಿನ ಕಡ್ಡಿನೇ ಬೇಕು ಇದಕ್ಕೆ. ಯಾಕೆಂದ್ರೆ ಗರಿಕೆ ಅದು ಭೂಮಿಯಿಂದ ಬರುವಾಗ ಅಮೃತ ಬಿಂದು ಅದರ ಮೇಲೆ ಇದ್ದಿದ್ರಿಂದ ಅದಕ್ಕೆ ಸಾವಿಲ್ಲ, ಅದಕ್ಕೆ ಆ ಶಕ್ತಿ ಇದೆ. ಅದಕ್ಕೋಸ್ಕರ ಆ ಗರಿಕೆಯ ಕಡ್ಡಿಯಿಂದ
ಆ ಎಲೆ ಮೇಲೆ ಇರ್ತಕ್ಕಂಥ ಗಂಧವನ್ನ, ಆ ಗಂಧದ ಏನಿದೆ ಅದರ ಮೇಲೆ ಒಂದು ತ್ರಿಕೋನವನ್ನ ಮತ್ತೆ ಬರಿಬೇಕು ನೀವು. ತ್ರಿಕೋನ ಬರೆದು ತ್ರಿಕೋನದ ಮಧ್ಯದಲ್ಲಿ ಐಂ ಅಂತ ಬರಿಬೇಕು. ಬರೆದು ಅದರ ಮೇಲೆ ಒಂದು ಚಿಟಿಗೆ ಹೆಸರು ಕಾಳು ಹಾಕ್ಬೇಕು. ಒಂದು ಚಿಟಿಗೆಯಷ್ಟು ಹೆಸರು ಕಾಳು, ಒಂದು ಚಿಟಿಗೆಯಷ್ಟು ಗೋಧಿ, ಒಂದು ಚಿಟಿಗೆಯಷ್ಟು ಕಡಲೆಬೇಳೆ, ಈ 3 ಧಾನ್ಯಗಳನ್ನು ಅದರ ಮೇಲೆ ಹಾಕಬೇಕು. ಈ ತಂತ್ರ, ಇದಕ್ಕೆ ಯಾವುದೇ ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಏನೂ ಇಲ್ಲ. ನೀವು ಯಾವಾಗ ಬೇಕಾದ್ರೂ ಮಾಡ್ಬೋದು. ನಿಮಗೊಂದು ಆತ್ಮರಕ್ಷಣೆ, ನಿಮಗೊಂದು ರಕ್ಷಣೆ ಕೊಡಲಿಕ್ಕೆ, ವಾಸ್ತು ರಕ್ಷಣೆ ಕೊಡಲಿಕ್ಕೆ, ಇದು ಶೀಘ್ರ ಫಲ ಕೊಡಲಿಕ್ಕೆ. ಈಗ ನಾನು ಹೇಳುವ ಮಂತ್ರ ಶ್ರದ್ಧೆಯಿಂದ ಭಕ್ತಿಯಿಂದ ಅದನ್ನು 11 ಬಾರಿ ಹೇಳ್ಕೊಳ್ಳಿ. ನಾನು ಹೇಳುವ ಮಂತ್ರವನ್ನೇ ರೆಕಾರ್ಡ್ ಮಾಡ್ಕೊಳ್ಳಿ. ಪುನಃ ನೀವು ಮನೆಗೆ ಹೋಗಿ, ಅಥವಾ ರೆಕಾರ್ಡ್ ಮಾಡ್ತಾ ಇದ್ದಾರೆ, ಸಾಕಷ್ಟು ಜನದ ಮೊಬೈಲಲ್ಲಿ ರೆಕಾರ್ಡ್ ಆಗ್ತಾ ಇದೆ, ಅದನ್ನು ಮತ್ತೊಬ್ಬರಿಂದ ಕೇಳಿ ಪಡಿರಿ, ಅದನ್ನು ವಾಟ್ಸಪ್ ಮುಖಾಂತರ ತರಿಸ್ಕೊಳ್ಳಿ. ಅಥವಾ ಮುಂದೊಂದು ದಿವಸ ಅತಿ ಶೀಘ್ರದಲ್ಲೇ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇದೇ ಕಾರ್ಯಕ್ರಮನ ನಾವು ಆದಷ್ಟು ಬೇಗ ಟೆಲಿಕಾಸ್ಟ್ ಮಾಡ್ತೀವಿ. ಆ ಸಮಯದಲ್ಲೂ ನೀವು ಅರ್ಥ ಮಾಡ್ಕೊಳ್ಬೋದು. ಈಗ ಮಂತ್ರ ಭಾಗ. ನಿಮ್ಮ ಉಂಗುರದ ಬೆರಳು ಅರಿಶಿನ ಕೊಂಬೆಲಿರಬೇಕು. 11 ಬಾರಿ ಈ ಮಂತ್ರವನ್ನು ಹೇಳ್ಕೋಬೇಕು. ಓಂ ಶ್ರೀಂ ಐಂ ಐಂ ಗ್ಲೋಂ ಗ್ಲೋಂ. ಇದನ್ನ 11 ಬಾರಿ ಹೇಳ್ಕೋಬೇಕು. ಓಂ ಓಂ ಶ್ರೀಂ ಶ್ರೀಂ ಐಂ ಐಂ ಗ್ಲೋಂ ಗ್ಲೋಂ. ಓಂ ಓಂ ಶ್ರೀಂ ಶ್ರೀಂ ಐಂ ಐಂ ಗ್ಲೋಂ ಗ್ಲೋಂ. ಓಂ ಓಂ ಶ್ರೀಂ ಶ್ರೀಂ ಐಂ ಐಂ ಗ್ಲೋಂ. ಗ್ಲೋಂ. ನಾನು ಇದನ್ನ ಬರೆದು ಕೊಡ್ತೀನಿ. ಅದನ್ನ ಸ್ವಾಮಿಗಳು ಬರೆದು ಒಂದು ಚೀಟಿ ಮಾಡಿ ನಿಮ್ಗಳಿಗೂ ಕೊಡ್ತಾರೆ. ಆ ಕೊಟ್ಟಂತದನ್ನ ಜೋಪಾನವಾಗಿ ಇಟ್ಕೊಳ್ಳಿ. ಈ ಬೀಜಾಕ್ಷರಿ ಮಂತ್ರವನ್ನ 11 ಬಾರಿ ಹೇಳ್ಕೊಳ್ಳಿ. ಈಗ ಮತ್ತೊಂದು ಸತಿ ಹೇಳ್ಕೊಳ್ಳಿ. ಓಂ ಶ್ರೀಂ ಐಂ ಐಂ ಗ್ಲೋಂ ಗ್ಲೋಂ. ಈ ಬೀಜಾಕ್ಷರಿ ಮಂತ್ರವನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ತಾವು ಅನುಷ್ಠಾನವನ್ನು ಮಾಡಬೇಕು. ಹಾಗೆ ಈ ಒಂದು ಅರಿಶಿನ ಕೊಂಬು ತಾವೇನೇ ಅನುಷ್ಠಾನ ಮಾಡಿದ್ದೀರಿ, ಇದು ನಿಮಗೆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥದ್ದು. ಇದನ್ನು ಪರೀಕ್ಷೆ ಮಾಡಿ ನೋಡಿ. ಒಂದು ಬಟ್ಲಲ್ಲಿ ಅಕ್ಕಿ ತಗೊಳ್ಳಿ. ಒಂದು ಬಟ್ಲಲ್ಲಿ ಅಕ್ಕಿ ತಗೊಂಡು ಅಕ್ಕಿಯಲ್ಲಿ ಈ ಅರಿಶಿನ ಕೊಂಬನ್ನ ಒಳಗಿಟ್ಟುಬಿಡಿ. ಕಂಪ್ಲೀಟ್ ಅಕ್ಕಿ ಮುಚ್ಚಿಡಿ. ಅದಕ್ಕೆ 2 ಧೂಪ, 1 ಹನಿ ಜೇನುತುಪ್ಪ, ಧೂಪ 1 ಹನಿ ಜೇನುತುಪ್ಪ ನೈವೇದ್ಯ ಕೊಟ್ಟು, ಯಾವಾಗ ನೀವು ಇದರ ಪ್ರಶ್ನೆ ತಗೊಳ್ಬೇಕು ಅನ್ಸುತ್ತೆ, ನಿಮ್ಮ ಲಾಭ ನಷ್ಟ ಏನು, ನಿಮ್ಮ ಕೆಲಸ ಕಾರ್ಯ ಆಗುತ್ತೋ ಇಲ್ವೋ, ಇವತ್ತು ನಾನು ಇಂಥ ಕೆಲಸಕ್ಕೆ ಹೋಗಬೇಕು, ಇದು ಹೋದ್ರೆ ಕೆಲಸ ಆಗುತ್ತೋ ಇಲ್ವೋ, ಅದರ ಪ್ರಶ್ನೆ ನೀವು ಮನೇಲಿ ತಗೋಬಹುದು. ಅಲ್ಲಿ ಹೋಗಿ ಬಂದು ಪ್ರಶ್ನೆ ಕೆಲಸ ಆಯ್ತಲ್ಲ ಅಂತ ನಿಮ್ಗೆ ಅಲ್ಲೇ ರಿಸಲ್ಟ್ಸ್ ಗೊತ್ತಾಗುತ್ತೆ. ಅಂತಹ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹೇಗೆ? ಒಂದು ಬಟ್ಲಲ್ಲಿ, ಒಂದು ತಟ್ಟೆನಲ್ಲಿ ಫಸ್ಟ್ ಅರಿಶಿನ ಕೊಂಬಿಡಿ, ಅದರ ಮೇಲೆ ಅಕ್ಕಿನ ಹಾಕಿ, ಧೂಪ ಹಾಕಿ, ಇದೇ ಬೀಜಾಕ್ಷರಿ ಮಂತ್ರವನ್ನ 54 ಬಾರಿ ಹೇಳ್ಕೊಳ್ಳಿ. 1 ಹನಿ ಜೇನುತುಪ್ಪನ್ನ ಅಂಗೈಯಲ್ಲಿ ಹಾಕೊಳ್ಳಿ. 54 ಬಾರಿ ಆ ಅನುಷ್ಠಾನ ಆದ ನಂತರ ಜೇನುತುಪ್ಪ ಪ್ರಸಾದ ರೂಪದಲ್ಲಿ ಸ್ವೀಕರಿಸಿ, ಅದೇ ಉತ್ತರಾಭಿಮುಖವಾಗಿ ಕೂತ್ಕೊಂಡು 1 ಚಿಟಿಗೆಯಷ್ಟು ಅಕ್ಕಿ ಕಾಳನ್ನ, 1 ಚಿಟಿಗೆಯಷ್ಟು ಅಕ್ಕಿ ಕಾಳನ್ನ ಕೈಗೆ ತಗೊಳ್ಳಿ. ಅದರಲ್ಲಿ ಸಮ ಪ್ರಮಾಣ ಬಂದ್ರೆ ನೀವು ಹೋಗೋ ಕೆಲಸ ಆಗತ್ತೆ. ಅದರಲ್ಲಿ ಬೆಸ ಸಂಖ್ಯೆ ಬಂದ್ರೆ ಖಂಡಿತ ನೀವು 3 ಪಲ್ಟಿ ಹೊಡೆದ್ರು ನಿಮ್ಗೆ ಆ ಕೆಲಸ ಆಗಲ್ಲ. ಇದು ಪರೀಕ್ಷೆ ಮಾಡಿ ನೋಡಿ. ಇದು ಅನುಭವ ಸಿದ್ಧಿ ಯಂತ್ರ. ಈ ಯಂತ್ರದಿಂದ ಸಾಕಷ್ಟು ಜನ ಅನುಭವದಲ್ಲಿ ಅವ್ರ ಕೆಲಸಗಳನ್ನು ಸಿದ್ಧಿಪಡಿಸಿಕೊಂಡಿದ್ದಾರೆ. ಹಾಗೆ ಈ ಒಂದು ಕುಂಸಿ ನಗರದಲ್ಲಿ ಇವತ್ತು ಶನೈಶ್ಚರರ ಸಾನ್ನಿಧ್ಯದಲ್ಲಿ ಇವತ್ತು ಹೇಳಿರ್ತಕ್ಕಂಥ ಈ ತಂತ್ರಸಾರ ನಿಮ್ಮಗಳ ಜೀವನದಲ್ಲಿ ಯಶಸ್ಸನ್ನು ತಂದುಕೊಡ್ಲಿ. ಒಳ್ಳೆಯದಾಗ್ಲಿ. ಓಂ ಶಿವಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶಂಭವೇ ನಮಃ, ಓಂ ದಿನಾಕಿನೇ ನಮಃ, ಓಂ ಶಶಿಶೇಖರಾಯ ನಮಃ, ಓಂ ಗುರುತ್ರೇ ನಮಃ, ಓಂ ನೀಲಲೋಹಿತಾಯ ನಮಃ, ಓಂ ಖಡ್ಗಾಂಗಿನೇ ನಮಃ, ಓಂ ಶೂಲಪಾಣೇ ನಮಃ, ಓಂ ಮಹಾಮೂರ್ತೇ ನಮಃ, ಅಷ್ಟಸಿದ್ಧಯೇ ನಮಃ, ಓಂ ಮೂಲ ಪ್ರಕೃತೇ ನಮಃ, ಓಂ ಗುರುದೇ ನಮಃ, ಓಂ ವಿದ್ಯಾಯ ನಮಃ, ಓಂ ಸರ್ವಭೂತೇವತಾಯ ನಮಃ, ಓಂ ಶ್ರದ್ಧಾಯ ನಮಃ, ಓಂ ವಿಭೂತ್ಯೇ ನಮಃ, ಓಂ ಸರ್ಭ್ಯೇ ನಮಃ, ಓಂ ಪರಮಾತ್ಮಕೇ ನಮಃ, ಓಂ ವಾಚೇ ನಮಃ, ಓಂ ಪದ್ಮಾರಯೇ ನಮಃ, ಓಂ ಶುಚೇ ನಮಃ, ಓಂ ಸ್ವಾಹಾಯ ನಮಃ, ಓಂ ಸುಧಾಯ ನಮಃ, ಓಂ ರಮ್ಯಾಯ ನಮಃ, ಓಂ ಹಿರಣ್ಯಪ್ರಾಕಾರಾಯ ನಮಃ, ಓಂ ಲಲಿತಾಯ ನಮಃ, ಓಂ ದುರ್ಗೇ ನಮಃ, ಓಂ ಗಣಪತೇ ನಮಃ, ಓಂ ಬ್ರಾಹ್ಮೇ ನಮಃ, ಓಂ ಮಹೇಶ್ವರೇ ನಮಃ, ಓಂ ಕೌಮಾರ್ಯೇ ನಮಃ, ಓಂ ವೈಷ್ಣವ್ಯೇ ನಮಃ, ಓಂ ವಾರಾಕ್ಯೇ ನಮಃ, ಓಂ ಇಂದ್ರಾಣ್ಯೇ ನಮಃ, ಓಂ ಚಾಮುಂಡಾಯ ನಮಃ, ಓಂ ಸಿದ್ಧಲಕ್ಷ್ಮೇ ನಮಃ, ಓಂ ಮೋಕ್ಷಲಕ್ಷ್ಮೇ ನಮಃ, ಓಂ ಶ್ರೀಂ ಜಯಲಕ್ಷ್ಮೀ ನಮಃ, ಓಂ ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂ ಬಾಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಈಗ ಅಲ್ಲಿ ಆರತಿ ಇದ್ರೆ ಅಥವಾ ಆ ಒಂದು ದೀಪ ಇದೆಯಲ್ಲ, ಆ ದೀಪನ ಮುಟ್ಬಿಡಿ. ದೀಪನ ಸುಮ್ಮನೆ ಮುಟ್ಟಬೇಕು, ಬಿಸಿ ಮುಟ್ಕೋಬೇಡಿ, ಸುಮ್ಮನೆ ದೀಪನ ಮುಟ್ಟಿ ಸಾಕು. ದೀಪ ಮುಟ್ಟಿದ್ರೆ ಆಯ್ತು, ದೇವ್ರಿಗೆ ಆರತಿ ಆಯ್ತಲ್ಲಿ. ಈಗ ಶನೈಶ್ಚರನಿಗಾಗಿ ತಂದಿರತಕ್ಕಂತಹ ಎಳ್ಳು ಬತ್ತಿಗಳನ್ನು ಹಚ್ಚಿ. ಎಳ್ಳು ಬತ್ತಿ ಹಚ್ಕೋಬೇಕಾದ್ರೆ ಬಹಳ ಜೋಪಾನ. 9 ಬತ್ತಿಯನ್ನು ಹಚ್ಕೊಳ್ಳಿ. ಎತ್ಕೊಳ್ಳಿ ಮೇಲೆ ತಟ್ಟೆನ, ಶಿರದ ಮೇಲಿರಬೇಕು. ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ಓಂ ನೀಲಾಂಜನ ಸಮಾಭಾಸಂ ರವಿಭದ್ರಂ ನಮಾಮಿ ಛಾಯಾಮಾತಾಂಡ ಸಂಭೂತಂ ತಸ್ಮಾಮಿ ಶನೈಶ್ಚರಂ. ಓಂ ಶನ್ನೋ ದೇವಿ ರವಿಷ್ಠಯಾಮೋ ಭವಂತು ವೀರಯೇ. ಶಯ್ಯೋ
ಶನೇಶ್ವರಾಯ ನಮಃ. ಆರತಿ ಮಾಡಿ ಸಾಧ್ಯವಾದರೆ ನಿಧಾನಕ್ಕೆ ಹಾಗೆ ಮೇಲೆದ್ದು ದೇವಸ್ಥಾನಕ್ಕೆ ಒಂದು ಪ್ರದಕ್ಷಿಣೆ ಬಂದು ದೇವಸ್ಥಾನದ ಮುಂಭಾಗದಲ್ಲಿ ಧ್ವಜಸ್ತಂಭದ ಹತ್ರ ಅಥವಾ ಎಳ್ಳುಬತ್ತಿ ಎಲ್ಲಿ ಹಚ್ಚಬೇಕು ಅಂತ ಈ ದೇವಸ್ಥಾನದಲ್ಲಿ ಒಂದು ಹೇಳಿರ್ತಾರೆ, ಆ ಸ್ಥಳದಲ್ಲೇ ಅದನ್ನ ಇಡಿ. ಎಲ್ಲೂ ಎಲ್ಲಂದ್ರಲ್ಲಿ ದೇವರ ದೀಪಗಳನ್ನು ಇಡಬೇಡಿ. ಕೈಗೆ ಎಣ್ಣೆ ಆಗಿರೋ ತೆಗೆದು ಗೋಡೆಗೆ ಹಚ್ಚಬೇಡಿ. ತೀರ್ಥ ಕೊಟ್ಟ ತಕ್ಷಣ ಪಕ್ಕದವ್ರ ಬಟ್ಟೆಗೆ ಒರೆಸ್ಕೋಬೇಡಿ. ಕುಂಕುಮ ಹಣೆಗೆ ಇಚ್ಕೊಂಡು ಉಳಿದಿರೋ ಕುಂಕುಮನ ಇನ್ನೊಬ್ಬರಿಗೆ ಹಚ್ಚಬೇಡಿ. ಇಷ್ಟು ಕೆಲಸ ಮಾಡಿ ಬನ್ನಿ. ಎಲ್ಲರೂ ಅಲ್ಲಿ ನಿಂತ್ಕೊಳ್ಳಿ, ನಾನು ಬರ್ತೀನಿ ನಿಮ್ಮೊಂದಿಗೆ. ನಾನು ಸ್ವಾಮಿಗಳೆಲ್ಲ ಬರ್ತೀವಿ. ಶಿವಮೊಗ್ಗ ಜಿಲ್ಲೆಯ ಕುಂಸಿಯ ಪವಿತ್ರ ತಾಣವಾದಂಥ ಸೂರ್ಯನಗರದಲ್ಲಿ ಹಮ್ಮಿಕೊಂಡಂಥ ಶನೀಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಧರ್ಮಸಭೆಯಲ್ಲಿ ಈಗಾಗಲೇ ಈ ನಾಡಿನ ಜನತೆಯನ್ನು ಕುರಿತು ಅತ್ಯಂತ ಅದ್ಭುತವಾದಂಥ ವಿಚಾರಗಳನ್ನು ಮಂಡಿಸಿ ಸರ್ವರಿಗೂ ಕೂಡ ಒಳಿತನ್ನೇ ಬಯಸಿದಂಥ ಆತ್ಮೀಯರಾದಂಥ ಪೂಜ್ಯ ಆನಂದ್ ಗುರೂಜಿಯವರಲ್ಲಿ ಹಾಗೂ ಹಾರ್ನಳ್ಳಿಯ ಶಿವಯೋಗಿ ಸ್ವಾಮಿಯವರಲ್ಲಿ ವಂದನೆಯನ್ನು ಅರ್ಪಿಸಿ, ಗಿರಿಸ್ವಾಮಿಯವರು ಮಾಡಿದಂಥ ಕೆಲಸ ಅತ್ಯಂತ ಅದ್ಭುತವಾದದ್ದು. ಈಗಾಗಲೇ ನೀವೆಲ್ಲರೂ ಮನದಾಳದಿಂದ ನಿಮ್ಮ ಗುರೂಜಿಯವರು ಹೇಳಿದಂಥ ವಿಚಾರಗಳನ್ನು ತಿಳ್ಕೊಂಡು ನಿಮ್ಮ ಬದುಕನ್ನು ಪವಿತ್ರಗೊಳಿಸ್ಕೊಳ್ರಿ. ಈ ಬದುಕು ಜಂಜಡದಿಂದ ಕೂಡಿದೆ. ಆ ಜಂಜಡವನ್ನು ಮರೆಯುವುದಕ್ಕಾಗಿಯೇ ಇಂಥ ಶಕ್ತಿ ಕೇಂದ್ರಗಳಿದ್ದಾವೆ. ಈಗಾಗಲೇ ನವಗ್ರಹಗಳ ಬಗ್ಗೆ, ಆ ಅಶ್ವತ್ಥ ದಳದ ಬಗ್ಗೆ ಅನೇಕ ವಿಚಾರಗಳನ್ನು ಗುರೂಜಿಯವರು ತಿಳಿಸಿದ್ದಾರೆ.